ಹರಿ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. 145ನೇ ಪುಟದಲ್ಲಿ ಪ್ರಾಣೇನ ಸೃಷ್ಟೌ ಅಂತರಿಕ್ಷಂಚ ವಾಯುಶ್ಚ ಅಂತರಿಕ್ಷಂ ವಾ ಅನುಚರಂತಿ ಅಂತರಿಕ್ಷಮನುಶೃಣ್ವಂತಿ ವಾಯುರಸ್ಮೈ ಪುಣ್ಯಂ ಗಂಧಮಾವಹತಿ ಏವಂ ಏತೌ ಪ್ರಾಣಂ ಪಿತರಂ ಪರಿಚರತಃ ಅಂತರಿಕ್ಷಂಚ ವಾಯುಶ್ಚ. ಬೆಳಗಿನ ಪಾಠದಲ್ಲಿ ಹೇಳುವಾಗ ಭಗವಂತನ ಅಂಗಗಳ ವೈಭವ ಏನು ಅಂತ ಹೇಳಲಿಕ್ಕೆ ಪ್ರಾರಂಭ ಆಗಿತ್ತು. ಪ್ರಾಯ ಐತರೇಯ ಉಪನಿಷತ್ತಿನಲ್ಲಿ ನಾವು ಇಷ್ಟು ಹಿಂದೆ ಓದಿದ್ರಲ್ಲಿ ಇದೇ ಇವತ್ತು ಅತ್ಯಂತ ಸುಂದರವಾದ ಭಾಗ ಅಂತ ನಮಗನಿಸೋದು. ಯಾಕೆ ಅಂದ್ರೆ ಹೊರಗಡೆಗೆ ಏನೇನು ಪ್ರಕೃತಿಯಲ್ಲಿ ನಡೀತಾ ಇದೆಯೋ ಅದೆಲ್ಲವೂ ಭಗವಂತನ ಸೇವೆ ಅಂತನ್ನುವಂತಹ ಒಂದು ಅನುಸಂಧಾನಕ್ಕೆ ನಮ್ಮನ್ನ ಕೊಂಡೊಯ್ತಾ ಇದೆ ಈ ಭಾಗ. ಆಹಾರಗಳು ಬೆಳೆಯುವುದೆಲ್ಲವೂ ಕೂಡ ಭೂದೇವಿ ಭಗವಂತನಿಗೆ ಅನ್ನವಾಗಲಿ ಅನ್ನೋ ಉದ್ದೇಶದಿಂದ ಬೆಳೆಸ್ತಾ ಇದ್ದಾಳೆ. ಅಗ್ನಿ ಯಾರ ಮನೆಯಲ್ಲೇ ಆಹಾರವನ್ನ ಬೇಯಿಸಿದರೂ ಕೂಡ ಭಗವಂತನ ಮುಖಕ್ಕೆ ಇದು ಆಹಾರ ಎಂಬ ಉದ್ದೇಶದಿಂದ ಬಯಸ್ತಾ ಇದ್ದಾನೆ. ಯಾರ್ಯಾರು ಊಟವನ್ನ ಮಾಡ್ತಾರೋ ಅವರೆಲ್ಲರೂ ಅವರಲ್ಲೆಲ್ಲೇ ಇದ್ದು ಭಗವಂತನೇ ಸ್ವೀಕಾರ ಮಾಡುವುದು. ಭಗವಂತನ ಮುಖದಿಂದ ಹುಟ್ಟಿದ ಅಗ್ನಿ ಮತ್ತು ಧರ ಪೃಥ್ವಿ ಇವರಿಬ್ಬರೂ ಕೂಡ ಭಗವಂತನ ಸೇವೆಯನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಬೆಳಗ್ಗೆ ಪಾಠದಲ್ಲಿ ಕೇಳಿತ್ತು. ಈಗ ಮುಂದಿನ ಭಾಗ ಪ್ರಾಣೇನ ಸೃಷ್ಟೌ ಅಂತರಿಕ್ಷಂಚ ವಾಯುಶ್ಚ. ಇಲ್ಲಿ ಪ್ರಾಣ ಅಂತ ಶಬ್ದ ಇದೆ. ಪ್ರಾಣ ಶಬ್ದಕ್ಕೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಪ್ರಾಣದಿಂದ ಸೃಷ್ಟಿಯಾಗಿರುವಂತಹದ್ದು ಒಂದು ಅಂತರಿಕ್ಷ ಹಾಗೂ ಮತ್ತೊಂದು ವಾಯು. ಇಲ್ಲಿ ಭಗವಂತನ ಪ್ರಾಣದಿಂದ ನೇರವಾಗಿ ಸೃಷ್ಟಿಯಾಗಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಪ್ರಾಣ ಸಂಚಾರಕ್ಕೆ ಬೇಕಾಗಿರುವಂತಹದ್ದು ನಾಸಿಕ, ಮೂಗು, ಘ್ರಾಣ. ಅದಕ್ಕೆ ಪ್ರಾಣೇನ ಅನ್ನೋ ಶಬ್ದಕ್ಕೇನೆ ಘ್ರಾಣೇನ ಅಂತ ಅರ್ಥ, ಮೂಗಿನಿಂದ ಅಂತ ತಾತ್ಪರ್ಯ. ಕೆಲವು ಕಡೆಗೆ ಪಾಠ ಘ್ರಾಣೇನ ಅಂತ ಇದೆ. ಇಲ್ಲಿ ಮಾತ್ರ ಈಗ ನಾವು ಪ್ರಾಣೇನ ಅಂತ ಇದ್ದುದರಿಂದ ಪ್ರಾಣ ಶಬ್ದಕ್ಕ ಏನರ್ಥ ಮಾಡಿಕೊಳ್ಬೇಕು? ಭಗವಂತನ ಘ್ರಾಣ, ಆ ಮೂಗಿನಲ್ಲಿರುವಂತಹ ವಾಯು, ಅದನ್ನ ಪ್ರಾಣವಾಯು ಅಂತ ಕರೀತಾರೆ. ಸರಿನಾ? ಆಯ್ತು. ಈಗ ಮೂಗಿನಿಂದ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು ನಾವು. ಪ್ರಾಣ ಶಬ್ದಕ್ಕೆ ಏನರ್ಥ? ಮೂಗಿನಿಂದ. ಏನ್ ಸೃಷ್ಟಿ ಮಾಡಿದ ಭಗವಂತ ಅಂದ್ರೆ ಅಂತರಿಕ್ಷಂಚ ವಾಯುಶ್ಚ. ಅಂತರಿಕ್ಷ ಮತ್ತು ವಾಯುವನ್ನ ಇಬ್ಬರನ್ನ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಶ್ರೀಮದಾಚಾರ್ಯರು ಮುಂದೆ ಹೇಳುವಾಗ ಅಂತರಿಕ್ಷ ಅಂತನ್ನೋ ಶಬ್ದಕ್ಕೆ ಗಣಪತಿ ಎಂಬ ಅರ್ಥವನ್ನ ಹೇಳ್ತಾರೆ. ಮತ್ತೆ ವಾಯು ಅನ್ನುವಂತಹ ಶಬ್ದಕ್ಕೆ ಇಬ್ಬರು, ಯಾರಿಬ್ಬರು ಅಂದ್ರೆ ಮುಖ್ಯ ಪ್ರಾಣದೇವರು ಹಾಗೂ ಭೂತವಾಯು ಅನ್ನುವ ಎರಡೂ ಅರ್ಥವನ್ನು ತೆಗೆದುಕೊಳ್ಳಬೇಕು. ಹಾಗಾಗಿ ಅವರಿಬ್ಬರೂ ಕೂಡ ಘ್ರಾಣೇಂದ್ರಿಯದಿಂದ ಹುಟ್ಟಿದ್ದಾರೆ. ಏನ್ ಸೇವಾ ಮಾಡ್ತಾರ ಭಗವಂತನಿಗೆ ಅಂತ ಪ್ರಶ್ನೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸೇವೆ ಇರಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸೇವೆ ಇರಬೇಕು ಅಂತ ಅನ್ನೋದಕ್ಕೆ ಹೇಳಿಕೊಳ್ತಾರೆ. ಪ್ರಾಣೇನ ಸೃಷ್ಟೌ ಅಂತರಿಕ್ಷಂಚ ವಾಯುಶ್ಚ. ಅಂದ್ರ ಅಂತರಿಕ್ಷಾಭಿಮಾನಿಗಳಾಗಿ ಗಣಪತಿಯು ಭಗವಂತನ ಮೂಗಿನಿಂದ ಹುಟ್ಟಿ ಬಂದಿದ್ದಾರೆ, ಹಾಗೂ ವಾಯು ಮೂಗಿನಿಂದ ಹುಟ್ಟಿ ಬಂದಿದ್ದಾರೆ. ಏನಾಗ್ತದ ಅಂತ ಕೇಳಿದ್ರೆ, ಇವರು ಅಂತರಿಕ್ಷ ಅಂತನ್ನೋ ಶಬ್ದಕ್ಕೆ ಇಲ್ಲೇನು ಅರ್ಥ ಮಾಡಿಕೊಳ್ಬೇಕು ಮತ್ ನಾವೀಗ ಅಂತಂದ್ರೆ ಸ್ಥಳ, ಅವಕಾಶ, ಸಂಚಾರಕ್ಕೆ ಬೇಕಾಗಿರುವಂತಹ ಎಲ್ಲ ಅವಕಾಶಗಳನ್ನ ಅಂತರಿಕ್ಷ ಶಬ್ದದಿಂದ ತೆಗೆದುಕೊಳ್ಳಬೇಕು. ಅಂತರಿಕ್ಷ ಮನುಚರಂತಿ ಅಂತರಿಕ್ಷ ಮನುಶೃಣ್ವಂತಿ. ಒಂದರ್ಥದಲ್ಲಿ ಅಂತರಿಕ್ಷ ಶಬ್ದಕ್ಕೆ ಆಕಾಶ ಅಂತ ಮಾಡಿಕೊಂಡು ಹೋಗೋದು ಚಲೋ ಈಗ ಇಲ್ಲಿ. ಅದಕ್ಕೆ ವ್ಯಾಖ್ಯಾನಕಾರ ಬಹಳ ಸುಂದರವಾಗಿ ತಿಳಿಸ್ತಾರೆ. ಗಣಪತಿ ಪ್ರೇರಣೆಯನ್ನ ಮಾಡಿ ನಮಗೆ ಅವಕಾಶ ಕೊಟ್ಟು ಏನೇನ್ ಕೆಲಸ ಮಾಡಿಸ್ತಾನೆ ಅಂತ ಕೇಳಿದ್ರೆ, ಸರ್ವಾಣಿ ಭೂತಾನಿ ವಿಷ್ಣು ಪ್ರೀತ್ಯರ್ಥಂ ತೀರ್ಥಕ್ಷೇತ್ರ ದ್ಯಟನಂ ಕುರ್ವಂತಿ ಅಂತ ಬರಿತಾ ಇದ್ದಾರೆ. ಎಷ್ಟು ಸುಂದರವಾದ ಮಾತು.
ನಾವೆಲ್ಲ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡುವುದೇ ಗಣಪತಿಯ ಪ್ರೇರಣೆಯಿಂದ ಅಂತ. ಗೊತ್ತಿಲ್ಲ ನಮಗೆ, ಬರ್ಕೊಂಡಿಟ್ಕೊಳ್ರಿ ಎಷ್ಟು ಚಂದದ ಅಂತ. ತೀರ್ಥಕ್ಷೇತ್ರಗಳ ಯಾತ್ರಾ ಮಾಡ್ತೀವಿ ನಾವು ಅಂತಂದ್ರೆ ಗಣಪತಿ ಪ್ರೇರಣಾ ಮಾಡ್ಯಾನ ಅಂತ ಅರ್ಥ ಅಂತ. ಯಾಕ ಅಂತ ಕೇಳಿದ್ರೆ ಅವನೇ ಆಕಾಶಾಭಿಮಾನಿ. ಆ ಆಕಾಶಾಭಿಮಾನಿಯಾಗಿದ್ದು ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅದಕ್ಕೆಲ್ಲ ಅವಕಾಶವನ್ನು ಒದಗಿಸಿಕೊಡ್ತಾನಂತೆ. ಅಷ್ಟೇ ಅಲ್ಲ, ಮತ್ತೊಂದು ಮಾಡ್ತಾನಂತೆ, ಅನುಶೃಣ್ವಂತಿ. ಏನ್ ಅನುಶೃಣ್ವಂತಿ ಅಂತ ಕೇಳಿದ್ರೆ ಭಗವಂತನ ಕರ್ಮಗಳನ್ನ ಶ್ರವಣ ಮಾಡ್ಲಿಕ್ಕೆ ಪ್ರೇರಣೆ ಮಾಡ್ತಾರಂತೆ. ಎರಡು ಕೆಲಸ ಗಣಪತಿ ಮಾಡುವಂತಹದ್ದು ನೋಡ್ರಿ, ಬಹಳ ಅಪರೂಪದ್ದು. ಏನ್ ಅಪರೂಪದ್ದು ಅಂದ್ರೆ ಭಗವಂತನ ಕರ್ಮಗಳನ್ನ ಅರ್ಥಾತ್ ಶಾಸ್ತ್ರವನ್ನ ಶ್ರವಣ ಮಾಡ್ಲಿಕ್ಕೆ ಕಿವಿಗೆ ಶಕ್ತಿಯನ್ನ ಕೊಟ್ಟು ಶ್ರವಣ ಶಕ್ತಿಯನ್ನ ಕೊಟ್ಟು ಅದರಿಂದ ನಮಗೆ ಶಾಸ್ತ್ರವನ್ನ ಶ್ರವಣ ಮಾಡಿಸ್ತಾರೆ ಮತ್ತು ಸಂಚಾರಕ್ಕೆ ಅವಕಾಶವನ್ನ ಕೊಟ್ಟು ನಮಗೆ ತೀರ್ಥಯಾತ್ರೆಯನ್ನ ಮಾಡುವಂತೆ ವ್ಯವಸ್ಥೆ ಮಾಡ್ತಾರೆ. ಇದು ಯಾಕೆ ಅಂದ್ರೆ ಇದೊಂದು ಭಗವಂತನ ಸೇವಾ. ಹೌದು, ಗಣಪತಿ ಅನುಗ್ರಹನೇ ಇಲ್ಲೇ ಕೆಲಸನೇ ಇಲ್ಲ. ಹಾಗಾಗಿ ಗಣಪತಿ ಅನುಗ್ರಹ ಇದ್ರೇನೆ ಈ ಕೆಲಸವಾಗ್ತದ ಅಂತ ಹೇಳ್ಯಾರ. ಅದಕ್ಕ ಶ್ರವಣಾರ್ಥಂ ಶ್ರೋತ್ರಸ್ಯ ಉಪಚಾಯಕೋ ಭೂತ್ವ ಶ್ರವಣ ಶಕ್ತಿ ಪದಶ್ಚ ಭವತಿ. ಕಿವಿಗೆ ಆ ಶಾಸ್ತ್ರವನ್ನ ಕೇಳಿಸುವಂತಹ ಶಕ್ತಿ ಕೊಡ್ತಾರಂತ. ಎಲ್ಲ ಕೇಳಿಸ್ತಿರ್ತಾವ, ಶಾಸ್ತ್ರ ಕೇಳಿಸೋ ಹೊತ್ತಿಗೆ ಸ್ವಲ್ಪ ಮಂದಾಗಿರ್ತಾವ. ನಮ್ಮ ಏನೋ ಯಾಕೋ ಕೇಳಿಸವಲ್ತಾಗ್ಯದ ಅಂತ ಅಂತಿರ್ತೀವಿ. ಮತ್ತು ಬೈದದ್ದು ಲಘು ಕೇಳಿಸ್ತಿರ್ತದ, ಯಾರ ಬೈದ ತಕ್ಷಣ ಕೇಳಿಸ್ತದ. ಇಲ್ಲ ಯಾರಿಗಾರ ಬೈಬೇಕಾದ್ರೆ ಲಘು ಬೈತಿರ್ತೀವಿ. ಇಲ್ಲ, ನಮಗ ಕಿವಿಗೆ ಶಕ್ತಿ ಬೇಕಲ್ಲ ಕೇಳಿಸ್ಲಿಕ್ಕೆ, ಅದಕ್ಕೆ ಗಣಪತಿ ಕೊಟ್ಟಾನ ಅಂತ ತಿಳಿಸಿಗತ್ತ. ಆಯ್ತಾ, ಎರಡು ಕೆಲಸ. ಹಾಗಾದ್ರೆ ಇವೆರಡನ್ನೂ ಎದಕ್ ಮಾಡಿಸ್ತಾರ ಗಣಪತಿ ಅಂತ ಕೇಳಿದ್ರೆ ಭಗವಂತನ ಪ್ರೀತಿಗಾಗಿ. ನೋಡ್ರಿ, ಇದು ಸೇವಾ ಅಂತ. ಏನ್ ಸೇವಾ ಇದು? ಎದ್ರ ಸೇವಾ ಇದು? ಗಣಪತಿಯು ನಮ್ಮೆಲ್ಲರ ಕಡೆಯಿಂದ ತೀರ್ಥಕ್ಷೇತ್ರ ಯಾತ್ರೆಯನ್ನ ವಿಷ್ಣು ಪ್ರೀತಿಯ ಸಂಬಂಧ ಮಾಡಿಸಿ ಭಗವಂತನ ಸೇವಾ ಮಾಡ್ತಾರಂತೆ. ಆಮೇಲೆ ನಮ್ಮೆಲ್ಲರಿಗೂ ಕೂಡ ಶ್ರವಣಕ್ಕೆ ಶಕ್ತಿಯನ್ನ ಕೊಟ್ಟು ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿ ಭಗವಂತನ ಸೇವೆಯನ್ನ ಮಾಡ್ತಾರೆ. ಮುಂದೆ ನೆಕ್ಸ್ಟ್ ವಾಯು ಏನ್ ಮಾಡ್ತಾನ ಅಂತ ಪ್ರಶ್ನೆ. ಅದಕ್ಕೆ ವಾಯು ಏನ್ ಮಾಡ್ತಾರ ಅಂತ ಕೇಳ, ವಾಯುರಸ್ಮಂ ಅಸ್ಮೈ ಪುಣ್ಯಂ ಗಂಧಂ ಆವಹತಿ. ವಾಯುದೇವರು ಇವರಿಗೆ ಪುಣ್ಯ ಗಂಧವನ್ನ ತೆಗೆದುಕೊಂಡು ಬರ್ತಾರ. ಘಮಘಮಾಂತನ್ನುವಂತಹ ಗಂಧ. ಆ ಗಂಧವನ್ನ ತೆಗೆದುಕೊಂಡು ಬಂದು ಮತ್ತ ಭಗವಂತನ ಆಘ್ರಾಣನಕ್ಕೆ ಬಿಡ್ತಾರಂತ. ನಮ್ಮೆಲ್ಲರ ಮೂಗಿನಿಂದ ನಾವೇನು ಗಂಧವನ್ನ ಆಘ್ರಾಣನೆ ಮಾಡ್ತೀವಿ, ಇದು ನಮ್ಮ ಗಂಧ. ನಾವು ಆಘ್ರಾಣನೆ ಮಾಡುವುದಲ್ಲ, ಭಗವಂತನೇ ಆಘ್ರಾಣನವನ್ನ ಮಾಡುವುದು. ಎಷ್ಟು ಅದ್ಭುತವಾದ ಮಾತಿದೆ ನೋಡ್ರಿ. ನಾವ್ ಅನ್ಕೊಂಡಿರ್ತೀವಿ ನಾವ ಗಂಧ ನೋಡ್ಲಿಕ್ಕತ್ತೀವಿ, ಗಂಧದ ವಾಸನೆ ಬರ್ಲಿಕ್ಕತ್ತ. ನಿಮ್ದಲ್ಲ, ನೀವು ತಗೊಳ್ತಾ ಇಲ್ಲ, ಭಗವಂತ ತಗೊಳ್ಳಿಕತ್ತಾನ. ಕೊಡೋರು ಯಾರು ಅಂದ್ರೆ ವಾಯುದೇವ್ರ ಸೇವಾ ಅಂತದ್ದು. ವಾಯುದೇವ್ರ ಸೇವಾ ಮಾಡ್ಲಿಕ್ಕತ್ತಾರ. ಸರಿ, ಮುಗೀತಿ ಎರಡು ಕೆಲಸ. ಆಯ್ತಾ? ಪರೋಕ್ಷ ಜ್ಞಾನಿಗಳು ಬಂದಾರ ಅಂತಂದ್ರೆ ಸುವಾಸನೆ ಬರ್ತಿರ್ತದ, ಅಲ್ಲಿ ವಾಯುದೇವರು ಗುಡ್, ಕರೆಕ್ಟ್. ಬಂದ್ ನೋಡ್ರಿ, ವಾಯುರಸ್ಮೈ ಪುಣ್ಯಂ ಗಂಧಂ ಆವಹತಿ ಏವಮೇತೌ ಪ್ರಾಣಂ ಪಿತರಂ ಪರಿಚರತಃ. ಹೀಗೆ ಇವರಿಬ್ಬರೂ ಕೂಡ ಆ ಪ್ರಾಣ ಅಂದ್ರೆ ಘ್ರಾಣವನ್ನ ಪಿತರ ತಂದೆಯಾದ ಘ್ರಾಣವನ್ನ ಪರಿಚರತಃ ಸೇವೆ ಮಾಡ್ತಾರ. ಅಂತರಿಕ್ಷಂಚ ವಾಯುಶ್ಚ, ಅಂತರಿಕ್ಷ ಮತ್ತು ವಾಯು. ಯಾವದನು ಅಂತರಿಕ್ಷಂ ಯಾವದನು ವಾಯುಸ್ತಾವಾನಸ್ಯ ಲೋಕೋ ಭವತಿ. ಹೀಗೆ ಯಾರು ಉಪಾಸನೆ ಮಾಡ್ತಾರೋ ಅವರಿಬ್ಬರ ಲೋಕಗಳಿಗೆ ಹೋಗ್ತಾನೆ. ಗಣಪತಿಯ ಲೋಕ ಮತ್ತು ವಾಯುಲೋಕಕ್ಕೆ ಹೋಗ್ತಾನೆ. ಇನ್ನ ನಾಸ್ಯತಾವಲ್ಲೋಕೋ ಜೀರ್ಯತೆ ಯಾವದೇತಯೋರ್ನ ಜೀರ್ಯತೆ ಅಂತರಿಕ್ಷಸ್ಯ ಚ ವಾಯುಶ್ಚ ಏಮೇತಾಂ ಪ್ರಾಣಸ್ಯ ವಿಭೂತಿಂ ವೇದ. ಯಾರು ಹಿಂಗ ಇದರ ಮಹಿಮಾ ತಿಳ್ಕೋತಾರೋ ಅವರು ಅವರ ಜೊತೆಗೆ, ಯಾರ ಜೊತೆಗೆ? ಗಣಪತಿಯ ಜೊತೆಗೆ ಮತ್ತು ಪ್ರಾಣನ ಜೊತೆಗೆ ಮೋಕ್ಷವನ್ನ ಹೊಂದಿ ಅಲ್ಲೇ ಇರ್ತಾರ. ಇದು ಎಲ್ಲಾ ಕಡೆ ಕಾಮನ್. ಈಗ ಬೆಳಗ್ಗೆ ತಿಳ್ಕೊಂಡಂತೆ ಎಲ್ಲಾ ಕಡೆಗೂ ಕಾಮನ್. ಈಗ ಪ್ಲಾಟ್ಫಾರ್ಮ್ ಕಾಮನ್ ಎಲ್ಲರಿಗೂ ಒಂದೇ ರೀತಿಯಿಂದ. ಬೆಳಗ್ಗೆ ಅಗ್ನಿ ಮತ್ತು ಧರ ಪೃಥ್ವಿ ಇವರಿಬ್ಬರ ಬಗ್ಗೆ ತಿಳಿದುಕೊಂಡದ್ರಿಂದ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಮೋಕ್ಷವನ್ನು ಹೊಂತಾರ ಅಂತ ಹೇಳಿದ್ವಿ. ಯಾರು ಹಿಂಗ್ ತಿಳ್ಕೊಳ್ಳೋರು ಅಂತ ಹೇಳಿದ್ರೆ ಆಯಾ ಪದವಿಗೆ ಬರ್ಲಿಕ್ಕೆ ಯೋಗ್ಯರಾದವರು ಅಂತ ವಿವರಣೆ ಕೊಟ್ಟಿತ್ತು. ಅದೇ ವಿವರಣೆ ಇಲ್ಲಿ. ಅಂದ್ರ ಇದನ್ನ ಉಪಾಸನ ಮಾಡೋರು ಯಾರು? ಮುಂದೆ ಗಣಪತಿ ಪದವಿಗೆ ಬರೋರು ಯಾರು ಇರ್ತಾರ ಉಪಾಸನ ಮಾಡ್ತಿರ್ತಾನೆ. ಮುಂದೆ ಯಾರು ಭೂತವಾಯುವಿನ ಪದವಿಗೆ ಬರೋರು ಇರ್ತಾರ ಅವ್ರು ಉಪಾಸನ ಮಾಡ್ತಿರ್ತಾರೆ. ಮುಂದೆ ಯಾರು ವಾಯು ಪದವಿಗೆ ಬರೋರು ಇರ್ತಾರ ಅವ್ರು ಉಪಾಸನ ಮಾಡ್ತಿರ್ತಾರ, ಬೇರೆಯವರಲ್ಲ. ನಾವು ತಿಳ್ಕೊಳ್ಳೋದಷ್ಟೇ. ನಾವು ಏಕದೇಶದಿಂದ ತಿಳ್ಕೊಂಡು ಬೆಳಿಗ್ಗೆ ಹೇಳಿನಿ, ಪೂರ್ಣ ಸಾಕ್ಷಾತ್ಕಾರ ಆದ್ರ ಆದಂಗ, ಇಲ್ಲೇ ಇದ್ರಿ ಇಲ್ಲ ಅಂತ ಹೇಳ್ಬಿಟ್ಟಿನಿ. ಅದಕ್ಕೆ ಹಂಗ್ ಲೆಕ್ಕ ತಿಳ್ಕೊಳ್ರಿ. ಸರಿ ಆಯ್ತಾ? ಹಾಗಾದ್ರೆ ಏನಾಯ್ತು ಈಗ? ಎರಡು ಕೆಲಸ ಆಯ್ತು ನೋಡ್ರಿ. ಏನ್ ಎರಡು ಕೆಲಸ ಆಯ್ತು? ಭೂಹು ಭುವಃ ಮತ್ತ ಬಂತ ಅಲ್ಲಿಗೆ. ಭೂಹು ಭುವಃ ಬಂದಿನ ಸ್ವಹ ಬರಬೇಕು ಕಣ್ಣಿಗೆ. ಅದು ನೆಕ್ಸ್ಟ್ ಸ್ವಹ ಅಂತ ತಿಳ್ಕೊಂಡು ಕಣ್ಣಿಂದ ಹೇಳಿ ಹೊರಟಾರ. ಭೂಹು
ಭೂಸ್ಥಳದಲ್ಲಿರ್ತಕ್ಕಂತಹ ಭಗವಂತನ ಮುಖ, ಆ ಮುಖದಿಂದ ಅಗ್ನಿ ಮತ್ತು ಧನಾದೇವಿ ಹುಟ್ಟಿಕೊಂಡು ಆಹಾರ ಬೆಳೆಸಿ ಬೇಯಿಸುವ ಸೇವೆಯನ್ನು ಅವರು ಮಾಡ್ತಾರೆ. ಮೂಗಿನಿಂದ ಹುಟ್ಟಿರ್ತಕ್ಕಂತಹ ಭೂತವಾಯು ಮತ್ತು ಗಣಪತಿ, ಆಕಾಶಾಭಿಮಾನಿಯಾದ ಗಣಪತಿ ಹುಟ್ಟಿ ಬರ್ತಾರೆ. ಅವರು ಅವಕಾಶವನ್ನು ನೀಡುವ ಮೂಲಕವಾಗಿ, ಆಕಾಶ ಹುಟ್ಟಿದ್ದ ಅವಕಾಶ ನೀಡಲಿಕ್ಕೆ, ಅವಕಾಶ ನೀಡುವ ಮೂಲಕವಾಗಿ ಭಗವಂತನಿಗೆ ಅವರು ಸೇವಾ ಸಲ್ಲಿಸ್ತಾರೆ. ವಾಯು ಮೂಗಿಗೆ ಗಂಧವನ್ನು ತಂದು ಕೊಡುವ ಮೂಲಕವಾಗಿ ಅವ್ರು ಸೇವಾ ಸಲ್ಲಿಸ್ತಾರೆ ಅಂತ ಇಷ್ಟು ವ್ಯವಸ್ಥೆ. ಸರಿ ಆಯ್ತಾ? ಅಂದ್ರೆ ಈಗ ಹೊಸ ಅಂಶ ಏನ್ ಸಿಕ್ತು ಅಂತಂದ್ರೆ, ಗಣಪತಿಯು ನಮಗೀಗ ಒಂದು ಹೊಸ ಅಂಶ. ಇಷ್ಟು ದಿವಸ ನಾವು ಗಣಪತಿ ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಬರೇ ವಿಘ್ನ ಪರಿಹಾರಕ ಅಂತ ಇಷ್ಟ ತಿಳ್ಕೊಂಡಿದ್ವಿ. ಅದನ್ನೇ ಇನ್ನೊಂದು ರೀತಿಯಿಂದ ಹೇಳಕತ್ತಂದ್ರು ಅಡ್ಡಿ ಇಲ್ಲ. ವಿಘ್ನ ಪರಿಹಾರಕರಷ್ಟೇ ಅಲ್ಲ, ಏನವ್ರು ಮುಂದೆ ಸ್ಪೇಸಿಗೆ ಅಭಿಮಾನಿಗಳು. ಹೌದು, ನಮ್ಮಿಂದ ಭಗವತ್ ಪ್ರೀತಿಗಾಗಿ ಯಾತ್ರಾದಿಗಳನ್ನ ಮಾಡಿಸೋರವರೇ ಅಂತ ಹೊಸ ಅಂಶವನ್ನು ತಿಳ್ಕೊಂಡಿದ್ದೀವಿ. ಗಣಪತಿ ಅಂಶದಲ್ಲಿ ಹೊಸ ಜ್ಞಾನ ಬರೆದಿಟ್ಟುಕೊಂಡಿದ್ದೀರಿ ಆಗಲೇ. ಸ್ವಜನಕ ವಿಷ್ಣು ಪ್ರಾಣ ಸೇವಾರ್ಥಂ ಪ್ರಾಣಿನಾಂ ವಿಷ್ಣು ಪ್ರೀತಿ ಜನಕ ಪ್ರಾಣ ವ್ಯಾಪಾರಾದಿ ಸಿದ್ಧಾರ್ಥಂ ಅವಕಾಶಂ ದದಾತಿ. ಜೊತೆಗೆ ಇನ್ನೇನು, ಭಗವಂತನ ಶಾಸ್ತ್ರವನ್ನ ಶ್ರವಣ ಮಾಡಿಸುವುದಕ್ಕೆ ಶ್ರವಣೇಂದ್ರಿಯಕ್ಕೆ ಶಕ್ತಿ ಕೊಡ್ತಾರೆ. ಇದನ್ನು ಬರ್ಕೊಂಡಿಟ್ಕೊಳ್ರಿ. ಭಗವತ್ ಶಾಸ್ತ್ರವನ್ನು ಕೇಳುವುದಕ್ಕಾಗಿ ಕಿವಿಗಳಿಗೆ ಶ್ರವಣ ಶಕ್ತಿಯನ್ನ ಕೊಡ್ತಾರೆ. ಇಲ್ಲೇನಾಯ್ತು ಅಂದ್ರೆ, ಪ್ರಾಣೇನ ಸೃಷ್ಟವು ಅಂತರಿಕ್ಷಂಚ ವಾಯುಶ್ಚ ಅಂತ ಅನ್ನೋ ಕಾಲದಲ್ಲಿ ಹೀಗೊಂದು ವಿಚಾರ ಬರ್ತದ. ಏನ್ ವಿಚಾರ ಬರ್ತದ ಅಂದ್ರೆ, ಇಲ್ಲಿರುವಂತಹ ಅಂತರಿಕ್ಷ ಅಂತನ್ನೋ ಶಬ್ದಕ್ಕೆ ನಾವು ಆಕಾಶ ಅಂತೆ ಅರ್ಥ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಯಾಕ ಅಲ್ರಿ, ಅಂತರಿಕ್ಷ ಅನ್ನೋ ಶಬ್ದಕ್ಕೆ ಆಕಾಶ ಅಂತೆ ಅರ್ಥದ ನೀವೇನ್ ಮಾಡೋದು ಅಂತಂದ್ರೆ, ಅಲ್ಲ, ನಾನು ಹೇಳೀನಿ ಆಕಾಶ ಬೇರೆ ಅಂತರಿಕ್ಷ ಬೇರೆ ಅಂತ ವ್ಯವಸ್ಥೆಯನ್ನು ಹೇಳಿದ್ದೀನಿ. ಎಲ್ಲಿ ನಕ್ಷತ್ರಗಳು ಸೂರ್ಯಮಂಡಲಾದಿಗಳು ಇರ್ತಾವೋ ಆ ಭಾಗಕ್ಕೆ ಅಂತರಿಕ್ಷ ಅಂತ ಹೆಸರು. ಉಳಿದ ಎಲ್ಲ ಜಾಗದಲ್ಲೂ ಕೂಡ ಏನ್ ಕರೀತಾರ? ಆಕಾಶ ಅಂತ ಕರೀತಾರೆ. ನೆನಪದ ಏನು ಹೇಳಿದ್ದು? ಮಾಡ್ತೋಗಿದ್ರು, ಚಲೋ ಆಯ್ತು. ಅದಕ್ಕ ಹಿಂಗ್ ಹೇಳಿತ್ತು. ಈಗ ಯಾಕೆ ಹಿಂಗ್ ಹೇಳ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ಅಂತರಿಕ್ಷಂಚ ವಿಘ್ನೇಶ ಅಂತ ಹೇಳಿ ಶ್ರೀಮದಾಚಾರ್ಯ ಮುಂದೆ 47ನೇ ಪೇಜ್ನಾಗ ಹೇಳೋರಿದ್ದಾರೆ. ಗಣಪತಿ ಇದಕ್ಕೆ ಅಭಿಮಾನಿ ಅಂತಂತಾರೆ ಇಲ್ಲಿ ನೋಡಿದ್ರೆ. ಆದರೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷೆಯಲ್ಲಿ ಹೇಳುವಾಗ ಅಂತರಿಕ್ಷಾಭಿಮಾನಿ ಗಣಪತಿಯ ಪುತ್ರ ಅಂತ ಹೇಳ್ಯಾರ. ಒಂದ್ಸರ್ತಿ ಹೇಳಿದ್ದೆ, ಯಾರೋ ಬ್ರಹ್ಮಚಾರಿಗಳೇನ್ ಗಣಪತಿ ಅಂತ ಕೇಳಿದ್ರು, ಅಲ್ಲ ಅಂತ ಹೇಳುವಾಗ ಹೇಳಿದ್ದೆ ಅದನ್ನು. ಹಾಗಾದ್ರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುವಾಗ ಗಣಪತಿಯ ಪುತ್ರನು ಅಂತರಿಕ್ಷಾಭಿಮಾನಿ ಅಂತ, ಐತ್ರೇಯ ಉಪನಿಷತ್ನಲ್ಲಿ ಹೇಳುವಾಗ ಅಂತರಿಕ್ಷಕ್ಕೆ ಅಭಿಮಾನಿ ಗಣಪತಿ ಅಂತ, ಪಿತಾ ಅಂತ ಹೇಳಿಕತ್ತಾರೆ. ಈಗ ಯಾವ್ದು ಸತ್ಯ ಒಪ್ಪಬೇಕು? ಇವರೋ ಅವರೋ? ಗಣಪತಿಯು ಗಣಪತಿ ಅಂತರಿಕ್ಷಾಭಿಮಾನಿ ಅನ್ನಬೇಕಾ ಅಥವಾ ಗಣಪತಿಯ ಪುತ್ರ ಅಂತರಿಕ್ಷಕ್ಕೆ ಅಭಿಮಾನಿ ಅನ್ನಬೇಕಾ ಅಂತ ಕೇಳೋ ಪ್ರಸಂಗ ಬರ್ತದೆ. ಸರಿ ಆಯ್ತಾ? ಒಂದು ಎರಡನೇ ವಿಷಯ. ಎರಡನೇದು, ಎರಡು ಕೆಲಸ ಮಾಡಿ ಬರ್ತದೆ. ಏನ್ ಇಲ್ಲಿ ಬಂದ ಅಂತರಿಕ್ಷ ಅಂತ ಅನ್ನೋ ಶಬ್ದಕ್ಕೆ ಸರಳವಾಗಿ ಆಕಾಶ ಅಂತ ಹೇಳ್ಬಿಟ್ವಿ ಅಂದ್ರೆ ಗಣಪತಿ ಇಲ್ಲಿ ಆಗ್ಬಿಡ್ತಾನ, ಅಂತರಿಕ್ಷಕ್ಕೆ ಅವ್ರಾಗ್ಬಿಡ್ತಾರ, ಮುಗದೇ ಹೋಗ್ತದೆ. ಇಲ್ಲಾಂದ್ರೆ ಏನ್ ಮಾಡ್ಬೇಕು ಅಂತಂದ್ರ, ಆ ಅಂತರಿಕ್ಷಕ್ಕೂ ಗಣಪತಿ ಅಭಿಮಾನಿ ಆಗ್ಯಾರ ಅಂತ ಒಪ್ಕೊಂಡು ಮುಂದೆ ಹೋಗ್ಬೇಕು ನಾವೀಗ. ಯಾವುದಕ್ಕ? ಮಗನಿಂದ ಅಭಿಮನ್ಯಮಾನವಾದ ಅಂತರಿಕ್ಷ ಏನದನೋ ಅದಕ್ಕೆ ಅಪ್ಪನೂ ಅಭಿಮಾನಿಗಳಾಗ್ಯಾರ ಅಂತ ಹೇಳ್ಬೇಕು. ಎರಡು ಕೆಲಸ, ಎರಡರೋಗಿ ಯಾವ್ದಾರ ಒಂದ್ ಮಾಡ್ಬೇಕು. ಅದಕ್ಕೆ ಸುರಕ್ಷಿತ ಏನು ಅಂತ ಕೇಳಿದ್ರೆ, ಇಲ್ಲಿ ಗಣಪತಿ ಇದ್ದದ್ರಿಂದ ಇಲ್ಲಿ ಬಂದ ಅಂತರಿಕ್ಷ ಶಬ್ದಕ್ಕೆ ಆಕಾಶ ಅಂತೆ ಅರ್ಥ ಮಾಡಿದ್ರೆ ಅವಾಗೇನಾಗ್ತದೆ? ಯಾತ್ರಾದಿಗಳನ್ನ ಮಾಡೋದಕ್ಕ, ಶ್ರವಣಾದಿಗಳನ್ನ ಮಾಡೋದಕ್ಕೆಲ್ಲ ಆಕಾಶದ ಕೆಲಸ ಕಾಣಿಸ್ಲಿಕ್ಕತ್ತದ, ಅದಕ್ಕೆ ಸರಿ ಹೋಗ್ತದ. ಆದ್ದರಿಂದ ಇಲ್ಲೇನ್ ಮಾಡ್ಬೇಕು? ಪ್ರಾಣೇನ ಸೃಷ್ಟವು ಅಂತರಿಕ್ಷಂಚ ವಾಯುಶ್ಚ ಅಂತ ಅನ್ನೋ ಶಬ್ದಕ್ಕೆ ಅಂತರಿಕ್ಷ ಅಂತ ಅಂಡರ್ಲೈನ್ ಮಾಡ್ಕೊಂಡು ಆಕಾಶ ಅಂತ ಮಾಡ್ಕೊಂಡ್ಬಿಟ್ರೆ ನಿಶ್ಚಿಂತ ಕೆಲಸ. ಅರ್ಥ ಆಯ್ತಾ? ಎಲ್ಲಾ ಕಡೆ ಅಂತರಿಕ್ಷ ಅನ್ನೋ ಶಬ್ದ ಹಂಗೆ ಇಟ್ಟಿರ್ತಾರ. ಅಭಿಪ್ರಾಯ ಏನ್ ಹೇಳಿರ್ತಾರ? ಆಕಾಶ ಅಂತ ಅಭಿಪ್ರಾಯ ಹೇಳಿರ್ತಾರ. ತಿಳಿತೇನ್ರಿ ದೊಳ್ಕೆಡಚಾರ? ಹಾಗಾಗಿ ಆಕಾಶವೇ ಇಲ್ಲಿ ಹೇಳಲಾಗಿರುವಂತಹ ಅಂತರಿಕ್ಷ ಶಬ್ದದಿಂದ ಬರುವಂತಹದ್ದು. ಗಣಪತಿಯು ಆಕಾಶಾಭಿಮಾನಿ ಅಂತನ್ನುವುದು ಪ್ರಸಿದ್ಧವಾದದ್ದರಿಂದ ಅವರು ಭಗವಂತನ ಘ್ರಾಣೇಂದ್ರಿಯದಿಂದ ಹುಟ್ಟಿಕೊಂಡು ಬಂದು ಆ ಆಕಾಶ ಏನು ಕೆಲಸ ಮಾಡ್ತದಲ್ಲ, ಏನ್ ಕೆಲಸ ಮಾಡ್ತದ ಆಕಾಶ? ಗಾಳಿ ಒಳಗ್ ಹೋಗೋದು ಬರೋದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತದೆ. ಹಂಗಿ ಆಕಾಶಾಭಿಮಾನಿಗಳಾಗಿದ್ದೇನ್ ಮಾಡಿಕೊಟ್ರು ಗಣಪತಿ ಅಂತಂದ್ರ, ನಮ್ಮನ್ನ ತೀರ್ಥಯಾತ್ರಕ್ಕೆ ಹೋಗೋದು, ಕರ್ಕೊಂಡ್ಬರೋದು, ಕಿವಿಯೊಳಗೆ ಶಬ್ದ ಹೋಗೋದು ಬರೋದು, ಈ ಕೆಲಸಗಳನ್ನೆಲ್ಲ ಮಾಡಿಸಿದ್ರು. ಇದರ್ಥ. ಸರಿ ಆಯ್ತಾ? ಅಂದ್ಮೇಲೆ ಗಣಪತಿ ಉಪಕಾರ ಶಾಸ್ತ್ರಶ್ರವಣದಲ್ಲೂ ತೀರ್ಥಯಾತ್ರೆಯಲ್ಲೂ ಇದೆ ಅಂತ ಅನ್ನುವುದು ಅಂಶ ತಿಳಿತು. ಇನ್ನು ಮುಖ್ಯ ಪ್ರಾಣದೇವರು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಗಂಧವನ್ನ ಹೊತ್ತುಕೊಂಡು ಬಂದು ಭಗವಂತನ ಮುಗಿ ಮುಟ್ಟಿಸ್ತಾರಂತ. ಅದಕ್ಕೆ ಪ್ರಾಣದೇವರಿಗೆ ಗಂಧವಹ ಅಂತ ಹೆಸರದ, ಬರ್ದಿಟ್ಕೊಳ್ರಿ. ಗಂಧವಹ ಅಂತ ವಾಯುದೇವರಿಗೆ ಹೆಸರು. ಎಲ್ಲಾ ಕಡೆ ಗಂಧವನ್ನ ತಗೊಂಡ್ ಬಂದು ಭಗವಂತನಿಗೆ ಮುಟ್ಟಿಸ್ತಾರೆ. ಸರಿ, ಓಕೆ, ಮುಗೀತು. ಮುಂದೆ ಚಕ್ಷುಷಾ ಸೃಷ್ಟೌ ದ್ಯೌಶ್ಚ ಆದಿತ್ಯಶ್ಚ, ಭಾಳ ಚಂದದ ಮತ್ತೊಂದು ವಿಷಯ.
ಕಣ್ಣಿನಿಂದ ಇಬ್ಬರು ಸೃಷ್ಟಿ ಮಾಡಿದಂತ ಭಗವಂತ. ದೇವ್ಹು ಸ್ವರ್ಗಲೋಕ ಮತ್ತು ಆದಿತ್ಯ. ಒಂದ್ ಕಡೆ ಲೋಕ ನೋಡ್ರಿ ಹೆಂಗದ, ಒಂದ್ ಕಡೆ ಲೋಕ ಒಂದ್ ಕಡೆ ದೇವತಾ ಹೇಳ್ಕೊತ ಹೊಂಟಾರ ಅವ್ರು. ಆಕ್ಚುಲಿ ದೇವತಾ ಲೋಕ ಅಲ್ಲ, ಇಬ್ಬರು ದೇವತೆಗಳೇ. ಅಂದ್ರೆ ಅವ್ರು ಅದಕ್ಕೆ ಅಭಿಮಾನಿ ಅಂತ ತಿಳಿಸ್ಲಿಕ್ಕೆ ಹೇಳ್ಬೇಕಾಗಿದೆ, ಸರಿನಾ? ಆದಿತ್ಯ ಅಂದ್ರೆ ನಮ್ಗೆ ಗೊತ್ತಾಗ್ತ ಈಗ ಯಾರವರು, ಸೂರ್ಯ. ದೇವ್ಹು ಅಂತ ಒಂದು ಶಬ್ದ ಅದ ನೋಡ್ರಿ. ಏನ್ ಮಾಡ್ತಿರೋದಂತ ತಗೊಂಡು ಶಬ್ದ ಏನ್ ಬೇಕಾಗಿತ್ತು, ದೇವ್ಹು ಅಂತ ಒಂದು ಶಬ್ದ ಅದ. ಅದರ ಅರ್ಥ ಏನು ಅಂದ್ರೆ ಸ್ವರ್ಗ ಅಂತ ಅರ್ಥ. ಭಗವಂತನು ತನ್ನ ಕಣ್ಣಿನಿಂದ ಸ್ವರ್ಗವನ್ನು ಹಾಗೂ ಆದಿತ್ಯನನ್ನು ಸೃಷ್ಟಿ ಮಾಡಿದ. ಮುಗೀತಾ? ಮೊನ್ನೆ ಪಾಠದಾಗ ಏನ್ ಹೇಳಿದ್ವಿ ನಾವು? ಬಾಯಿ ಅಂದ್ರೆ ಭೂಲೋಕ, ಮೂಗು ಅಂದ್ರೆ ಭುವಃ ಅಂತರಿಕ್ಷ, ಕಣ್ಣು ಅಂದ್ರೆ ಸ್ವರ್ಗ ಅಂತ ಹೇಳಿತ್ತು. ಬರ್ಕೊಂಡಿದ್ರು ಕಾರ್ಯಕ್ರಮ ಅವಾಗ. ಸರಿ, ಗುಡ್ ಬಾಯ್. ಮುಂದ್ ನೋಡ್ರಿ. ದೇವ್ಹು ಹಾಸ್ಮೈ ವೃಷ್ಟಿಂ ಅನ್ನಾದ್ಯಂ ಸಂಪ್ರಯಚ್ಛತಿ. ಮೇಲಿನಿಂದ ಸ್ವರ್ಗ ಅಥವಾ ಸ್ವರ್ಗಾಭಿಮಾನಿ ದೇವತಾ ಏನ್ ಮಾಡ್ತದ ಅಂತ ಕೇಳಿದ್ರೆ, ಕೆಳಗೆ ಮಳೆಯನ್ನ ಗರಿಸಿ ನೋಡ್ರಿ. ಪೃಥ್ವಿ ಹುಟ್ಟಿಸ್ಬೇಕು, ಮೇಲಿಂದ ಇದು ಮಳೆಗರಿಸ್ಬೇಕು. ಮೇಲಿಂದ ಮಳೆಗರಿಸಿ ಏನೇನ್ ಮಾಡ್ತದ ಅಂತ ಕೇಳಿದ್ದಕ್ಕೆ ವ್ಯಾಖ್ಯಾನಕಾರ ಅಂತಾರೆ, ಭಗವಂತನ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲವೂ ಮಳೆ ಸುರಿಸಿ ಹುಟ್ಟಿಸ್ತದಂತ. ಯಾವ್ದ್ಯಾವ್ದು ಅಂತ ಕೇಳಿದ್ರೆ, ತುಳಸಿ, ಗಂಧ, ಹೂವು ಇವೆಲ್ಲವೂ ಮಳೆ ಬರುವ ಮೂಲಕವಾಗಿ ಬೆಳೀತದೆ. ಹಿಂಗಾಗಿ ಸ್ವರ್ಗಾಭಿಮಾನಿಯಾಗಿರುವಂತಹ ದೇವತಾ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಚಂದ ಮಳೆ ಸುರಿಸಿ ಹೂವು, ತುಳಸಿ, ಗಂಧ ಇವೆಲ್ಲ ಬೆಳೆಯೋ ಹಂಗ ಮಾಡಿ ಅವನ್ನೆಲ್ಲ ತಗೊಂಡೋಗಿ ನೀವು ಪೂಜಾಕ್ ಕೊಡ್ರಪ್ಪ, ನಮ್ಮ ಅಪ್ಪನ ಸೇವಾ ಮಾಡ್ಬೇಕು ನೀವು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾನಂತ. ಇದು ಅವ್ರು ಮಾಡುವಂತಹ ಕೆಲಸ. ಆದಿತ್ಯ, ಸೂರ್ಯ ಏನ್ ಮಾಡ್ತಾನ? ಜ್ಯೋತಿಂ ಪ್ರಕಾಶಂ ಕರೋತಿ, ಬೆಳಕು ಕೊಡ್ತಾನವ. ಮತ್ತೆ ಅವ ಬೆಳಕು ಕೊಡದೇ ಇದ್ರೆ ನಾವು ಬೆಳಿಗ್ಗೆ ಏಳೋದ್ ಹೆಂಗ, ಕಾರ್ಯಕ್ರಮ ಮಾಡೋದ್ ಹೆಂಗ? ಏನು ಬೆಳಕು ಬರದೇ ಇದ್ರೆ ನಾವು ಪೂಜೆ ಮಾಡ್ಲಿಕ್ಕೂ ಬರೋದಿಲ್ಲ, ಏನ್ ಮಾಡ್ಲಿಕ್ಕೂ ಬರಂಗಿಲ್ಲ. ಎಷ್ಟ್ ಲೈಟ್ ಹಚ್ಕೋತೀರಿ ಎಲ್ಲರ? ಎಷ್ಟ್ ಲೈಟ್ ಹಚ್ಕೊಳಿಕ್ಕೂ ಬರೋದಿಲ್ಲ. ಅದಕ್ಕ ಅಂತಂದ್ರೆ ಬೆಳಕು ಕೊಡುವ ಮೂಲಕವಾಗಿ ನಮ್ಮಿಂದ ಸ್ನಾನಾನ್ಹಿಕಾದಿಗಳನ್ನೆಲ್ಲವನ್ನ ಮಾಡಿಸ್ತಾನ. ನೋಡ್ರಿ, ಒಬ್ರು ಮಳೆ ಸುರಿಸಿ ಪೂಜಾ ದ್ರವ್ಯಗಳನ್ನು ತಂದು ಕೊಡ್ತಾರೆ, ಪೂಜಾ ಸಾಮಗ್ರಿಗಳನ್ನ. ಇನ್ನೊಬ್ರು ಬೆಳಕುಂಟು ಮಾಡಿ ಪೂಜಾ ಕಾರ್ಯಕ್ರಮವನ್ನು ಮಾಡಿಸ್ತಾರೆ ನಮ್ ಕಡೆಯಿಂದ. ಎಷ್ಟು ಮಂದಿ? 6 ಮಂದಿ ಸಿಕ್ಕರು ನಮಗೀಗ. 3 ಇಂದ್ರಿಯಗಳು 6 ಮಂದಿ. ಅಂದ್ರ ಮೇಲಿರುವಂತಹ ಸ್ವರ್ಗಾಭಿಮಾನಿಯಾಗಿರುವ ಆದ್ರಿಂದ ಅದೇನು ಸ್ವರ್ಗದ ಅಭಿಮಾನಿ ಇದ್ದಾರೆ, ಅವರು ಮಳೆಯನ್ನು ಸುರಿಸ್ತಾರೆ. ಸುರಿಸೋ ಮೂಲಕವಾಗಿ ಭೂಮಿ ಬೆಳೆಸ್ತದ ಆಹಾರವನ್ನ. ಇಬ್ರಾತಿಲ್ ದೇವತೆಗಳು ಬೆಳೆಸ್ತದ. ಬೆಳೆಸಿದ ಕೂಡಲೇ ಯಾವುದು ಬೇಯಿಸಬೇಕಾದ ಪದಾರ್ಥಗಳದು ಅಗ್ನಿ ಬೇಯಿಸ್ತದ. ಇದು ಆದ ಮೇಲೆ ಅದು ಬೆಳಿಲಿಕ್ಕೆ, ಅದರದ್ದು ಗಂಧ ಪಸರಿಸ್ಲಿಕ್ಕೆ ಅವಕಾಶ ಕೊಡೋದು ಗಾಳಿ ಕೊಡ್ತದೆ. ಕೊಟ್ಟ ಮೇಲೆ ಆ ಗಂಧವನ್ನ, ಅದು ಆಕಾಶ ಕೊಡ್ತದೆ, ಗಣಪತಿ. ಅದನ್ನ ಕೊಟ್ಟ ಮೇಲೆ ವಾಯುದೇವರು ಗಂಧವನ್ನ ತೆಗೆದುಕೊಂಡು ಬಂದು ಭಗವಂತನಿಗೆ ಮುಟ್ಟಿಸ್ತಾರೆ. ಇದಿಷ್ಟೆಲ್ಲ ಆಗೋದನ್ನ ಕಾಣಬೇಕು ಅಂತ ಅನ್ನೋದಕ್ಕೆ ಬೆಳಕು ಬಿದ್ದಿರ್ತದೆ, ಎಲ್ಲ ನಮಗೆ ಕಾಣಿಸ್ತದ ಅಂತ. ಇದಿಷ್ಟು ಈ 6 ದೇವತೆಯ ಕಥೆ ಇದು. ಸರಿ ಆಯ್ತಾ? 6 ದೇವತೆ ಕಥೆ ಅಂತ ಹೇಳಿ. ಗುಡ್ ಬಾಯ್. ಅದಕ್ಕ ಇಲ್ಲೊಂದು ಪ್ರಶ್ನೆ. ಈಗ ನೋಡ್ರಿ, ಸ್ವರ್ಗದ ಅಭಿಮಾನಿ ಯಾರು ಅಂತ. ಯಾಕಂದ್ರೆ ಇಲ್ಲಿ ನಮ್ಗೇನಾಗ್ಯದ, ಅಗ್ನಿ ಗೊತ್ತಿದ್ದಾನೆ, ಭೂಮಿಗೆ ಧರಾದೇವಿ ಅಂತ ಗೊತ್ತದ, ಆಕಾಶ ಗಣಪತಿ ಅಂತ ಗೊತ್ತದ, ವಾಯುಗೆ ಭೂತವಾಯು ಅಂತ ಗೊತ್ತದ, ಆದಿತ್ಯ ಇದ್ದಾನೆ. ಇದಕ್ಕೆ ಯಾರು ಅಭಿಮಾನಿ ಅಂತ ಪ್ರಶ್ನೆ ಬರ್ತದೆ. ಯಾರು ಸ್ವರ್ಗಕ್ಕೆ ಯಾರು ಅಭಿಮಾನಿಗಳು? ಇಂದ್ರದೇವರೇ ಅಭಿಮಾನಿ ಅಂತ ಹೇಳೋಣ ಅಂದ್ರೆ ಸ್ವರ್ಗಾಧಿಪತಿಗಳವರು. ಹೌದು, ಇಲ್ಲ ಅಂತಲ್ಲ, ಸ್ವರ್ಗಾಧಿಪತಿಗಳು ಅಭಿಮಾನಿಗಳು ಹೌದು. ಆದರೆ ಯಾರು ಯಾರು ಹೇಳ್ರಿ ನೋಡಂತ. ಬಹಳ ಅಪರೂಪದ ವಿಷಯ ಅದ, ಕೇಳಿಸ್ಕೊಳ್ರಿ. ಕೇಳಿದ್ರು ಸ್ವರ್ಗಕ್ಕೆ ಯಾರು ಅಭಿಮಾನಿ ಅಂತ ತಿಳ್ಕೊಂಡು ಹೇಳಿ, ಪೇಪರ್ನಾಗ ಅಷ್ಟ ಬರ್ತದೆ ಸ್ವರ್ಗಕ್ಕೆ ಹೋದ್ರು ಅಂತ ತಿಳ್ಕೊಂಡು. ಹಂಗಾರೆ ಸ್ವರ್ಗಕ್ಕಾರ ಅಭಿಮಾನಿಗಳು ಅಂತ ತಿಳಿದುಕೊಂಡು ಪ್ರಶ್ನೆ ಬಂದ್ರೆ, ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ ಬಹಳ ಅದ್ಭುತವಾದ ಮಾತು ಹೇಳ್ತಾರೆ. ಏನು ಅಂದ್ರೆ, ಇದಕ್ಕೆ ವಾದರಾಜ ಸ್ವಾಮಿಗಳು ವ್ಯಾಖ್ಯಾನ ಇದ್ದದಕ್ಕೆ ನಮಗೆ ಅರ್ಥ ಆಗ್ತದೆ. ಆ ಸ್ವರ್ಗಲೋಕದ ಅಭಿಮಾನಿಯ ಹೆಸರು ಶ್ರೀಹಿ ಅಂತ ಹೆಸರು ಶ್ರೀಹಿ ಅಂತ. ಯಾರಕಿ ಅಂದ್ರೆ ಒಬ್ಬಳ ಅಪ್ಸರಾಸ್ತ್ರೀ ಇದ್ದಾಳ. ಶ್ರೀ ಎಂಬ ಒಬ್ಬ ಅಪ್ಸರಾಸ್ತ್ರೀಯು ಸ್ವರ್ಗಲೋಕದ ಅಭಿಮಾನಿಯಾಗಿದ್ದಾಳೆ. ಅವಳೇ ಶಚೀದೇವಿಯ ಶಾಪದಿಂದಾಗಿ ಹಿಡಿಂಬೆಯಾಗಿ ಅವತಾರ ಮಾಡಿ ಬಂದಿದ್ದು ಅಂತ ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದಾರೆ. ಘಟೋದ್ಗಜನ ಮಮ್ಮಿ ಭೀಮಸೇನ ದೇವರ ವೈಫು ಯಾವ ಹಿಡಿಂಬೆಯು ಭೀಮಸೇನ ದೇವರಿಗೆ ಪತ್ನಿಯಾಗಿ ಬಂದು ಘಟೋದ್ಗಜನ ಅಮ್ಮ ಆಗಿದ್ದಾಳೋ ಅವಳು ಮೂಲತಃ ಶ್ರೀ ಎಂಬ ಹೆಸರಿನ ಅಪ್ಸರಾಸ್ತ್ರೀ. ಅವಳೇ ಸ್ವರ್ಗಲೋಕಕ್ಕೆ ಅಭಿಮಾನಿನಿಯಾಗಿದ್ದಾಳೆ, ಸ್ವರ್ಗಲೋಕದ ಸಂಪತ್ತಿಗೆ ಅಭಿಮಾನಿಯಾಗಿದ್ದಾರೆ ಅಂತ ವಾದರಾಜ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ದೇವ್ಹು ಅಂದಾಗ ಆಕೆನ್ ತಗೋಬೇಕೇನು ಅಂತ ನನ್ನ ಅಭಿಪ್ರಾಯ. ಶ್ರೀಮದಾಚಾರ್ಯ ಹಿಂಗ್ ಹೇಳಿದ್ದಕ್ಕ ನನ್ನ ಅಭಿಪ್ರಾಯ. ಮತ್ತೆ
ಶ್ರೀ ಬರೆಯೋದೆ, ಹೆಂಗ್ ಶ್ರೀನೇ ಬರೆಯೋದು ಅದನ್ನು. ಅರ್ಥ ಆಯ್ತಾ? ಸರಿ, ಓಕೆ. ಈಗ ಇದು ಯಥಾ ಪ್ರಕಾರ ಪಿತರಂ ಪರಿಚರತಃ 146ನೇ ಪೇಜ್ ಒಳಗ ಪಿತರಂ ಪರಿಚರತಃ ದ್ಯೌಶ್ಚ ಆದಿತ್ಯಶ್ಚ ಯಾವದನು ದ್ಯೌಹು ಯಾವದನ್ವಾ ಯಾವದನು ಆದಿತ್ಯ ಸ್ಥಾವಾನಸ್ಯ ಲೋಕೋ ಭವತಿ ನಾಸ್ಯ ತಾವಲ್ಲೋಕೋ ಜೀರ್ಯತೆ ಯಾವದೇತಯೋರ್ನ ಜೀರ್ಯತೆ ದಿವಶ್ಚ ಆದಿತ್ಯಶ್ಚ ಆದಿತ್ಯಸ್ಯ ಚ ಯಯೇತಾಂ ಚಕ್ಷುಷೋ ವಿಭೂತಿಂ ವೇದ. ಯಥಾ ಪ್ರಕಾರ ಆ ಪದವಿಗೆ ಮುಂದೆ ಆ ಪದವಿಗೆ ಬರುವಂತಹ ಯೋಗ್ಯತಾ ಇರುವಂತಹ ಜೀವನಾಗಿದ್ದರೆ ಅದನ್ನ ತಿಳಿದು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಅಲ್ಲದವರಂಥವರು ಸುಮ್ಮನೆ ಕೇಳಿ ತಿಳಿದು ಚಿಂತ ಮಾಡಿ ಫಲವನ್ನ ಪಡಿತಾರೆ. ಇದಿಷ್ಟು ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಮುಂದೆ ನೋಡ್ರಿ, ಶ್ರೋತ್ರೇಣ ಸೃಷ್ಟಾದಿಶಶ್ಚ ಚಂದ್ರಮಾಶ್ಚ, ಭಗವಂತನ ಕಿವಿಯಿಂದ ಸೃಷ್ಟರಾದವರು ಯಾರು? ದಿಕ್ಕುಗಳು ಹಾಗೂ ಚಂದ್ರರು. ಬಂದ್ ನೋಡ್ರಿ, ಏನಂತಾರ ಅದಕ್ಕ ದಿಶಶ್ಚ ಶ್ರೋತ್ರೇಣ, ಕಿವಿಯಿಂದ. ದಿಗಭಿಮಾನಿಗಳು ಯಾರ್ಯಾರು ಹುಟ್ಕೊಂಡ್ರು ದಿಗಭಿಮಾನಿಗಳು ಅಂದ್ರೆ ಮಿತ್ರ, ಯಮ, ವರುಣ, ಕುಬೇರ. ಪೂರ್ವ ದಿಕ್ಕಿಗೆ ಮಿತ್ರ, ದಕ್ಷಿಣ ದಿಕ್ಕಿಗೆ ಯಮ, ಪಶ್ಚಿಮ ದಿಕ್ಕಿಗೆ ವರುಣ, ಉತ್ತರ ದಿಕ್ಕಿಗೆ ಕುಬೇರ. ಇವ್ರು 4 ಮಂದಿ ಏನಿದ್ದಾರ ನೋಡ್ರಿ, ಇವ್ರೇನ್ ಮಾಡ್ಯಾರ ಅಂತಂತಂದ್ರೆ ಬಹಳ ದೊಡ್ಡ ಕೆಲಸ ಮಾಡ್ಯಾರ್ರಿ ಇವ್ರು. ಏನ್ ಕೆಲಸ ಮಾಡ್ತಾರ? ದಿಗ್ಭ್ಯೋ ಖೇನ ಮಾಯಾಂತೀಂ ದಿಗ್ಭ್ಯೋ ವಿಷಣೋತಿ. ಮೊದಲನೆಯದ್ದು, ದಿಗಭಿಮಾನಿಗಳು ಈ ಭಗವಂತನಿಗೆ ಏನ್ ಮಾಡ್ತಾರ? ಶಬ್ದಗಳನ್ನ ಕೇಳಿಸ್ತಾರಂತ ತೆಗೆದುಕೊಂಡು ಬಂದು ದಿಗಭಿಮಾನಿ ದೇವತೆಗಳು. ಯಾವುದು? ವೀಣಾ ವೇಣು ಮುರಜ ಮೃದಂಗಾದಿ ಶಬ್ದಾಹ ದಿಗ್ಭ್ಯ ಏವ ಆಯಾಂತಿ ಉಪಸರ್ಪಂತಿ. ನೋಡ್ರಿ, ಕೊಳಲಿನ ಧ್ವನಿ, ವೀಣೆಯ ಧ್ವನಿ, ಆಮೇಲೆ ತಬಲ, ಮೃದಂಗ, ತಾಳ, ಘಂಟಿ, ಶಂಖ, ಈ ಎಲ್ಲ ಶಬ್ದಗಳನ್ನು ಕೂಡ ಆ ದಿಗಭಿಮಾನಿ ದೇವತೆಗಳು ತಮ್ಮ ತಮ್ಮ ದಿಕ್ಕಿನಿಂದ ತಂದು ನಮ್ಮ ಕಿವಿ ಕೇಳಿಸ್ತಾರಲ್ಲ, ಅಂದ್ರೆ ನಮ್ಮ ಕಿವಿಯೊಳಗೇನು ಭಗವಂತನ ಕಿವಿ ಅದ, ಆ ಭಗವಂತನ ಕಿವಿಗೆ ಮುಟ್ಟಿಸುವಂತಹ ಸೇವೆಯನ್ನ ಮಾಡ್ತಾರೆ. ಏನ್ ಆಶ್ಚರ್ಯ! ಎಲ್ಲೋ ಒಂದ್ ಕಡೆಗೆ ಗಂಟೆ ಬಾರಿಸ್ತಿರ್ತದೆ ಗುಡಿಯೊಳಗೆ, ಹಂಡ್ 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 ಅಂತಿಕೊಂಡು ನಮ್ ಕಿವಿ ಕೇಳಿಸ್ತದ. ಅವಾಗ ಗುಡಿಯಾಗ ಮಂಗಳಾರತಿ ಅಂತ ಅನ್ಬಾರ್ದ್ರಿ, ಆ ಘಂಟಿ ಶಬ್ದವನ್ನ ತಗೊಂಡು ಬಂದು ದಿಗ್ದೇವತೆಗಳು ನಮ್ಮ ಕಿವಿಯೊಳಗಿದ್ದ ಭಗವಂತನ ಸೇವಾ ಮಾಡಿದ್ರು ಅಂತ ಅನ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಮಂಗಳಾರತಿ ಇರ್ತದ, ಅದೇನು ದಿವಸ ಗೊತ್ತಿರ್ತದೆ ನಮ್ಗೆ ಮಂಗಳಾರತಿ ತಿಳಿತೇನು? ಯಾರ ಮತ್ತ ದೇವ್ರ ಗುಡಿ ಒಳಗೆ ಶಂಖನಾದ ಮಾಡ್ತಿರ್ತಾರ, ಭಗವಂತನ ಸೇವಾ ಅಂತ ತಿಳ್ಕೊಂಡು ಅದು ನಮ್ಗೆ ಕೇಳಿಸ್ತೀವಿ ಅಂದ್ರ ಆಹಾ ಎಂಥ ಭಾಗ್ಯ! ಆ ದೇವತೆ ಮಾಡುವಂತಹದ್ದು, ಮಿತ್ರ, ವರುಣ, ಯಮ, ಕುಬೇರ ದೇವತೆಗಳು ಮಾಡುವಂತಹ ಸೇವೆಯನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಅನುಭವಿಸಬೇಕಂತೆ. ಶ್ರೋತ್ರೇಣ ಸೃಷ್ಟಾ ದಿಶಶ್ಚ ಚಂದ್ರಮಾಶ್ಚ ದಿಗ್ಭ್ಯೋ ಖೇನ ಮಾಯಾಂತೀಂ ದಿಗ್ಭ್ಯೋ ವಿಷಣೋತಿ. ಇನ್ನ ಚಂದ್ರ ಏನ್ ಮಾಡ್ತಾನಪ್ಪ ಮತ್ತೆ ಕಿವಿಯಿಂದ ಹುಟ್ಟಿದವ ಅಂತಂದ್ರ ಚಂದ್ರಮ ಅಸ್ಮೈ ಪೂರ್ವ ಪಕ್ಷ ಅಪರ ಪಕ್ಷ ವಿಚಿನೋತಿ ಪುಣ್ಯಾಯ ಕರ್ಮಣಿ. ಅವ ಚಂದ್ರ ಶುಕ್ಲ ಪಕ್ಷ ಕೃಷ್ಣ ಪಕ್ಷವನ್ನು ನಿರ್ಮಾಣ ಮಾಡಿ ಇವು ಪುಣ್ಯ ಕರ್ಮ ಮಾಡೋ ಹಂಗ ವ್ಯವಸ್ಥೆ ಮಾಡ್ತಾನಂತ. ಇವು ಪುಣ್ಯಾತ್ಮ ಕೃಷ್ಣ ಪಕ್ಷದಾಗ ಪಿತೃ ಕಾರ್ಯವನ್ನ, ಶುಕ್ಲ ಪಕ್ಷದಾಗ ದೇವತಾ ಕಾರ್ಯವನ್ನ. ನೋಡ್ರಿ, ಚಂದ್ರ ಕಿವಿಯಿಂದ ಹುಟ್ಟಿ ಬಂದು ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳನ್ನ ಮಾಡಿ ಪಿತೃಕಾರ್ಯ ದೇವತಾ ಕಾರ್ಯವನ್ನ ಮಾಡಿಸಿ ಭಗವಂತನ ಸೇವಾ ಮಾಡ್ತಾನ. ಸರಿ ಆಯ್ತಾ? ಏನಂತ ಹೇಳ್ಕೊಂಡು ಪುಣ್ಯಾಯ ಕರ್ಮಣಿ, ನಮ್ಮಿಂದ ಪುಣ್ಯ ಕರ್ಮವಾಗಬೇಕು ಅನ್ನೋ ಉದ್ದೇಶದಿಂದ ವ್ಯವಸ್ಥೆ ಮಾಡ್ತಾ ಇದ್ದ. ಅಮಾವಾಸ್ಯ ತರ್ಪಣ ಕೊಡ್ತದ, ಹೌದೋ ಇಲ್ಲೋ? ಹಂಗ ಇವೆಲ್ಲ ಮತ್ತೆ ಹುಣ್ಣಿಮೆ ದಿವಸ ಕುಲಧರ್ಮ ಮಾಡ್ತೀರಿ ಅಂದ್ರೆ ಶುಕ್ಲ ಪಕ್ಷದಾಗೆಲ್ಲ ದೇವತಾ ಕಾರ್ಯಗಳು, ಕೃಷ್ಣ ಪಕ್ಷದಲ್ಲಿ ಪಿತೃ ಕಾರ್ಯಗಳನ್ನ ಮಾಡಿ. ಇದು ಯಾರು ವ್ಯವಸ್ಥೆ ಮಾಡಿಕೊಟ್ಟದ್ದು? ಚಂದ್ರ. ಚಂದ್ರನಿಂದಲೇ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಆಗ್ತದೆ. ಮತ್ತ ಸೂರ್ಯನಿಂದ ಆಗಂಗಿಲ್ಲ, ನೆನಪಿಟ್ಟುಕೊಳ್ರಿ. ಸೂರ್ಯನಿಂದ ಬೆಳಕಷ್ಟ, ಅವನಿಂದ ಪಕ್ಷಗಳ ನಿರ್ಮಾಣ ಆಗಂಗಿಲ್ಲ. ಅವನಿಂದ ಬೇಕಾದ್ರೆ ಅಯನ ಆಗ್ತದ, ಉತ್ತರಾಯಣ ದಕ್ಷಿಣಾಯಣ ಆಗ್ತದೆ ಬೇಕಾದ್ರೆ ಒಪ್ಕೋಣ ಅಂತ. ಆದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಚಂದ್ರನಿಂದನೇ. ಯಾಕ? ಮತ್ತಿವ ಏರ್ತಾನ ಇಳಿತಾನ ಮೂಲಕ ವ್ಯವಸ್ಥೆ ಆಗ್ಯದ. ರಾಹುಕೇತು ಪ್ರಭಾವ ನಮಗ. ಆದ್ದರಿಂದ ನೋಡ್ರಿ ಮುಂದ, ಶ್ರೋತ್ರೇಣ ಸೃಷ್ಟೌ ಸೃಷ್ಟಾದಿಶಶ್ಚ ಚಂದ್ರಮಾಶ್ಚ ದಿಗ್ಭ್ಯೋ ಖೇನ ಮಾಯಾಂತಿ ದಿಗ್ಭ್ಯೋ ವಿಷಣೋತಿ ಚಂದ್ರಮಾಸ್ಮೈ ಪೂರ್ವಪಕ್ಷ ಅಪರಪಕ್ಷಾನ್ ವಿಚಿನೋತಿ ಪುಣ್ಯಾಯ ಕರ್ಮಣಿ. ಏವಮೇತೆ, ಇವರಿಬ್ಬರು ಶ್ರೋತ್ರಂ ಪಿತರಂ ಮತ್ತ ತಂದೆಯಾದ ಕಿವಿಯನ್ನು ದಿಶಶ್ಚ ಚಂದ್ರಮಾಶ್ಚ ಪರಿಚರಂತಿ. ಯಾವದನು ದಿಶೋ ಯಾವದನು ಚಂದ್ರಮ ಸ್ಥಾವಾನಸ್ಯ ಲೋಕೋ ಭವತಿ ನಾಸ್ಯ ತಾವಲ್ಲೋಕೋ ಜೀರ್ಯತೆ ಯಾವದೇತೆ ಈಶಾಂ ನ ಜೀರ್ಯತೆ ದಿಶಾಂ ಚ ಚಂದ್ರಮಸಶ್ಚ ಏವಮೇತಾಂ ಶ್ರೋತ್ರಸ್ಯ ವಿಭೂತಿಂ ವೇದ. ಮತ್ಯಥಾ ಪ್ರಕಾರ ಆ ಪದವಿಗೆ ಬರುವ ಯೋಗ್ಯನಾಗಿರುವಂತಹ ಜೀವ ಇದನ್ನ ತಿಳಿದು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಮುಂದಿನ ಬ್ರಹ್ಮಕಲ್ಪಕ್ಕೆ ಪದವಿಯನ್ನು ಹೊಂತಾನೆ. ಉಳಿದವರು ಸಾಮಾನ್ಯವಾಗಿ ತಿಳ್ಕೊಂಡವರು ಅಪರೋಕ್ಷ ಜ್ಞಾನಾನಂತರದಲ್ಲಿ ಆ ಲೋಕಕ್ಕೆ ಹೋಗಿ ಮೋಕ್ಷವನ್ನು ಹೊಂತಾರೆ. ಮುಗೀತು. ಮನಸಾ ಸೃಷ್ಟೌ ಆಪಶ್ಚ ವರುಣಶ್ಚ. ಛೇ 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 ಛೇ, ಹೊಸ ವಿಷಯಪ. ದೇವರು
ಮನಸ್ಸಿನಿಂದ ನೀರನ್ನು ಮತ್ತು ವರುಣನನ್ನು ಸೃಷ್ಟಿ ಮಾಡಿದ್ದಾರಂತ. ಯಾರನ್ನು ಸೃಷ್ಟಿ ಮಾಡ್ಯಾರ? ನೀರು ಹಾಗೂ ವರುಣ ಇಬ್ಬರನ್ನ ಸೃಷ್ಟಿ ಮಾಡ್ಯಾರ. ಸೃಷ್ಟೌ ಆಪಶ್ಚ ವರುಣಶ್ಚ. ಕೇಳವರ ಯಾರು ಸೃಷ್ಟಿ ಆದ್ರು ಮನಸ್ಸಿನಿಂದ? ವರುಣ ಮತ್ತು ನೀರು. ಆಪೋ ಕಾಸ್ಮೈ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ ವರುಣೋ ಅಸ್ಯ ಪ್ರಜಾಂ ಧರ್ಮೇಣ ದಾಧಾರಮೇವೈತೆ ಮನಃ ಪಿತರಂ ಪರಿಚರಂತ್ಯಾಪಶ್ಚ ವರುಣಶ್ಚ. ಏನ್ ಮಾಡ್ತಾರಪ್ಪ ಇವರು ಅಂತಂದ್ರೆ, ಆಪಹ ಜಲಾಭಿಮಾನಿ ದೇವತೆಗಳು ಅವರೇನ್ ಮಾಡ್ತಾರ ಅಂತ ಕೇಳಿದ್ರೆ, ಭಗವಂತನ ವಿಷಯದಲ್ಲಿ ನಮಗೆ ಶ್ರದ್ಧೆಯನ್ನ ಕೊಡ್ತಾರ. ಯಾರು ನೀರಿಗೆ ಅಭಿಮಾನಿಗಳು ಯಾರು ಅಂತ ಪ್ರಶ್ನೆ ಬರ್ತದೆ. ಶ್ರೀಮದಾಚಾರ್ಯ ಹೇಳ್ತಾರ, ಹೇಳೋಣಂತ. ವೈಶ್ವದೇವಿ ಆಪಹ ಅಂತ ಹೆಸರು ಅದಕ್ಕೆ. ಅಂದ್ರೆ ಎಲ್ಲಾ ದೇವತೆಗಳು ಜಲಾಭಿಮಾನಿಗಳಂತ. ಎಲ್ಲಾ ದೇವತೆಗಳು ಚತುರ್ಮುಖನಿಂದ ಪ್ರಾರಂಭ ಮಾಡಿಕೊಂಡು ಪುಷ್ಕರನವರೆಗೂ ಪ್ರತಿಯೊಬ್ಬರನ್ನು ಜಲಾಭಿಮಾನಿ ಅಂತ ಹೇಳ್ತದೆ ಈ ವಾಕ್ಯ. ದ ಫಸ್ಟ್ ಟೈಮ್, ವೆರಿ ಫಸ್ಟ್ ಟೈಮ್ ಏನ್ ಹೇಳ್ತದ ಅಂದ್ರೆ, ನೀರಿಗೆ ಅಭಿಮಾನಿಗಳು ಯಾರು ಅಂತ ಕೇಳಿದ್ರೆ ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭ ಮಾಡ್ಕೊಂಡು ವರ್ಣ ಇದು ತನಕ ಪುಷ್ಕರನವರೆಗೆ. ಅದಕ್ಕೆ ವೈಶ್ವದೇವಿ, ವಿಶ್ವೇ ದೇವತೆಗಳು, ಎಲ್ಲಾ ದೇವತೆಗಳು ಏನು ಅಭಿಮಾನಿಗಳು. ಮುಂದೆ ಇಲ್ಲೇ ವಾಕ್ಯ ಬರ್ತದೆ, ಓದೋಣ ಅಂತ ಹೇಳ್ತೀನಿ ಆಮೇಲೆ ನಿಮಗೆ. ಇನ್ ಮತ್ತೆ ಅವ್ರೇನ್ ಮಾಡ್ತಾರ ಅಂತ ಕೇಳಿದ್ರೆ, ಶ್ರದ್ಧೆಯನ್ನ ಕೊಡ್ತಾರ ಭಗವಂತನ ವಿಷಯದಲ್ಲಿ. ಶ್ರದ್ಧಾ, ದೇವರಿದ್ದಾನೆ ಅವಂದು ಮತ್ತೆ ಆಡಳಿತದ ನಮಗೆಲ್ಲ ನೋಡ್ಕೋತಾನವ ಅಂತ ಹಿಂಗ್ ಶ್ರದ್ಧಾ ಬರ್ಬೇಕು ನೋಡ್ರಿ. ಆ ಶ್ರದ್ಧಾ ಕೊಡೋರು ಯಾರು ಅಂದ್ರೆ ಇವರೇ ನೀರಿನ ಅಭಿಮಾನ ದೇವತೆಗಳು. ವರುಣದಲ್ಲ, ಈಗ ವರುಣ ಬಂದಿಲ್ಲ, ನೆಕ್ಸ್ಟ್ ಈಗ ವರುಣಂದು. ವರುಣ ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಅವ ನಮಗ್ ಇಂಥ ಬುದ್ಧಿ ಹುಟ್ಟಿಸಿ ಪುಣ್ಯ ಹುಟ್ಟಿಸ್ಕೊಡ್ತಾನಂತ. ಏನ್ ಪುಣ್ಯ ಹುಟ್ಟಿಸ್ತಾನೆ? ಕೆರಿ ತೋಡಿಸ್ರಿ, ಭಾಮಿ ತೋಡಿಸ್ರಿ, ನೀರಿನ ಅನುಕೂಲ ಮಾಡಿಕೊಡ್ರಿ ಯಾರಿಗಾರ, ಇದನ್ನ ಮಾಡೋ ಅವ ಅಂತ ವರುಣ. ಗೊತ್ತಾಯ್ತಾ? ಕೆರೆ ಬಾವಿ ತೋಡಿಸೋದು, ನದಿ ವ್ಯವಸ್ಥೆ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದಾನೆ. ಶ್ರದ್ಧಾಪೂರ್ವಕವಾಗಿ ನಿರ್ಮಾಣ ಮಾಡಿದ ಪುಣ್ಯ ಕಾರ್ಯವನ್ನೆಲ್ಲ ಇವ ನೋಡ್ಕೋತಾನ. ಯಾರು? ವರುಣ. ಸರಿ ಆಯ್ತಾ? ಕೆರೆ ಬಾವಿ ತೋಡಿಸುವ ವರುಣನು ಕೆರೆಗಳನ್ನು, ಬಾವಿಗಳನ್ನು, ಅರವಟ್ಟಿಗೆಗಳನ್ನು, ನೀರಿನ ಕುಡಿಯುವ ವ್ಯವಸ್ಥೆಯನ್ನು, ಯಾರೋ ಮನೆಗೆ ಬಂದಿರ್ತಾರ ಪಾಪ, ನೀರ್ ಕೊಡ್ಬೇಕು ಅನ್ಸ, ಯಾರೋ ಆಕಳ ರೋಡ್ ನಿಂತಿರ್ತದ, ನೀರಡಿಕೆ ಆಗಿರ್ತದ, ಗೊತ್ತಾಗ್ತದ, ಒಂದ್ ಬಕೆಟ್ ನೀರ್ ಇಡ್ತೀರಿ, ಇವೆಲ್ಲ ಮಾಡೋದು ವರುಣನ ಕೆಲಸ ಇದು. ಅದಕ್ಕ ಸರಿ, ಇವರಿಬ್ಬರು ಕೂಡ ಹೀಗೆ ಮನಸ್ಸಿನಿಂದ ಹುಟ್ಟಿದವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಇದು ಯಥಾ ಪ್ರಕಾರ ಮತ್ತು ಮುಂದೆ ಯಾವದನ್ವಾಪೋ ಯಾವದನು ವರುಣಸ್ಥಾವಾನಸ್ಯ ಲೋಕೋ ಭವತಿ ನಾಸ್ಯ ತಾವಲ್ಲೋಕೋ ಜೀರ್ಯತೆ ಯಾವದೇತೇಷಾಂ ನ ಜೀರ್ಯತೆ ಅಪಾಂಚ ವರುಣಸ್ಯ ಯೇ ಮೇತಾ ಮನಸೋ ವಿಭೂತಿಂ ವೇದ. ಸರಿ, ಭಾಷ್ಯ ಓದೋಣಂತ, ಮುಗಿಸ್ಬೋಣಂತ ಪಾಠ. ಎಷ್ಟು ಚಂದ ನೋಡ್ರಿ. ಪ್ರಾಣಾದಿಭ್ಯಶ್ಚ ವಾಯುವಾದ್ಯ ಏವಂ ವಿಷ್ಣು ಪ್ರಜಗ್ನಿರೇ. ಅಂದ್ರೆ ಅಲ್ಲಿಂದ ತಗೊಂಡು ಇಲ್ಲಿ ತಂದ್ಬಿಟ್ರು. ಭಗವಂತನ ಪ್ರಾಣ, ಭಗವಂತನ ಚಕ್ಷು, ಶ್ರೋತೃ, ಮನಸ್ಸು, ಇವುಗಳಿಂದ ವಾಯುವಾದ್ಯ, ವಾಯುದೇವರೇ ಮೊದಲಾದವರು ವಿಷ್ಣೋ ಭಗವಂತನಂತ ಹುಟ್ಟಿದರು. ಮುಗಿದೋತು ಅದ ಹಿಂದಿಂದಕ್ಕ. ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯ ಆಪೈರಿತಾ. ಈಗೇನು 7ನೇ ಮಂತ್ರದಲ್ಲಿ ಮನಸಾ ಸೃಷ್ಟ ಆಪಶ್ಚ ಅಂತ ಓದಿವಿ ನೋಡ್ರಿ, ಅಲ್ಲಿ ಆಪ ಶಬ್ದಕ್ಕೆ ಯಾರನ್ನು ತಗೋಬೇಕು? ಬ್ರಹ್ಮದೇವರು, ಶೇಷದೇವರು, ಸುಪರ್ಣ, ಇಂದ್ರ, ಶಿವ ಮೊದಲಾದವರೆಲ್ಲರೂ ಆಪಹ ನೀರಿಗೆ ಅಭಿಮಾನಿಗಳಾಗಿದ್ದಾರೆ. ಹೆಂಗ್ ಹುಟ್ಟ್ಯಾರ? ತೇ ಸರತೆ ವಿಷ್ಣೋರ್ ಮನಸಾ ಜಾತಾಃ ಸರ್ವೇ ಚಾಭಿಮಾನಿನಃ. ಇದು ನಿಮ್ ಕಲ್ಪನಾ ಬರಂಗಿಲ್ಲ, ನಾ ಹೇಳ್ತೀನಿ ಕೇಳಿಸ್ಕೊಳ್ರಿ. ಏನು ಅಂತಂದ್ರೆ, ಇವರು ಎಲ್ಲರೂ ಭಗವಂತನ ಮನಸ್ಸಿನಿಂದ ಒಂದು ಪ್ರತ್ಯೇಕ ರೂಪವನ್ನು ತೆಗೆದುಕೊಂಡು ಬಂದು ಹುಟ್ಟ್ಯಾರ. ಆನಂದವರು ಸ್ಪಷ್ಟ ಬರೀತಾರೆ, ವಿಷ್ಣೋರ್ ಮನಸಾ ಜಾತ ಸರ್ವೇಚ. ಅಂದ್ರ ಬ್ರಹ್ಮದೇವರು ನಾಭಿಕಮಲದಿಂದ ಹುಟ್ಟ್ಯಾರಲ್ಲ, ಅದೊಂದು ಬೇರೆ ರೂಪರೇ ಅದು, ಈ ರೂಪ ಅಲ್ಲ. ನೀರಿಗೆ ಅಭಿಮಾನಿ ಆಗಬೇಕು ಅನ್ನುವ ಉದ್ದೇಶದಿಂದ, ಭಗವಂತನ ಸೇವಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಮನಸ್ಸಿನಿಂದ ಒಂದು ರೂಪದಿಂದ ಬಂದ. ಯಾರ್ಯಾರು? ಇಷ್ಟರು ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯ ಎಲ್ಲರೂ ಕೂಡ ಅಷ್ಟರು ಒಂದ್ ಮನಸ್ಸಿನಿಂದ ಭಗವಂತನ ಮನಸ್ಸಿನ ಹುಟ್ಕೊಂಡ್ ಬಂದಾರೆ. ಯಾಕ? ಪ್ರತ್ಯೇಕ ರೂಪ. ಯಾಕ ಅಂದ್ರೆ ಜಲಾಭಿಮಾನಿಗಳಾಗಬೇಕು ಅಂತ ಇಚ್ಛಾ. ನೋಡ್ರಿ ಎಷ್ಟು ಚಂದದ. ತೇ ವಿಷ್ಣೋರ್ ಮನಸಾ ಜಾತಾಃ ಸರ್ವೇ ಚ ಅಭಿಮಾನಿನಃ ಅಭಭಿಮಾನಿನಃ ಸರ್ವೇ ಚ ಅಪ ಅಭಿಮಾನಿನಃ ಚಾಭಿಮಾನಿನಃ ಅಂತ ಹೆಸರು. ವೈಶ್ವದೇವಸ್ತತೋ ಹ್ಯಾಪಃ, ಎಲ್ಲದಕ್ಕೂ ಅವರೇ. ವರುಣಶ್ಚ ಮನೋಭವಃ, ನೀರಿಗೆಲ್ಲ ಅವರಾಗ್ಯಾರ. ಜೊತೆಗೆ ಯಾರು? ವರುಣ ಮನಸ್ಸಿಗೆ ಆಗ್ಯಾರ. ನಾವೇನ್ ಮಾಡ್ತಾನ? ಪ್ರಾಣಿನಾಂ ಪೂರ್ತ ಪುಣ್ಯೇಶು ಶ್ರದ್ಧಾರೂಪ ಮನೋಧಿಪಃ. ಪ್ರಾಣಿಗಳಿಗೆ ಪೂರ್ತ ಅಂದ್ರೆ ಕೆರೆ ಬಾವಿ ತೋಡಿಸೋದಕ್ಕೆ ಪೂರ್ತ ಅಂತ ಕರೀತಾರೆ, ಬರೆದಿಟ್ಕೊಳ್ರಿ. ಅರವಟ್ಟಿಗೆಗಳು, ಕೆರೆ ಬಾವಿ ತೋಡಿಸೋ ಪೂರ್ತ. ಅದರೊಳಗೆ ಶ್ರದ್ಧಾರೂಪ ಮನೋಧಿಪಃ, ಆ ವಿಷಯದಲ್ಲಿ ಶ್ರದ್ಧೆಯನ್ನ ಕೊಟ್ಟು, ಇಲ್ಲ ಕೆರೆ ತೋಡಿಸ್ಬೇಕು, ಬಾವಿ ತೋಡಿಸ್ಬೇಕು, ನೀರು ಕೊಡ್ಬೇಕು, ಮತ್ತೊಂದು ಮಾಡ್ಬೇಕು. ಕೆಲವರಿಗೆ ಪೈಪ್ಲೈನ್ ಹಾಕ್ಸ್ಕೊಟ್ಟಿರ್ತಾರೆ, ಕೆಲವರು ಬೋರ್ವೆಲ್ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಪಾಪ ಇರ್ಲಿ ನೀವು ಮಡಿ ಮಾಡ್ತಿರ್ತೀರಿ, ಅನುಕೂಲ ಆಗ್ಲಿ ಮಾಡಿರ್ತಾರೆ. ಇವೆಲ್ಲ
ಭಾಳ ಮಾಡ್ತಾರೆ ಭಾಳ ಮಾಡ್ತಾರೆ. ಅದಕ್ಕ ಮಾಡ್ತಾರಲ್ಲ ಹಿಂಗ ಶ್ರದ್ಧಾರೂಪ ಮನೋಧಿಪ ಏವಮ್ಮಿ ಸರ್ವದೇವಾಗಿ ವಿಷ್ಣುಂಗೇಭ್ಯ ಪ್ರಜಜ್ಞಿರಿ. ಹೀಗೆ ಭಗವಂತನ ಅಂಗದಿಂದ ಎಲ್ಲಾ ದೇವತೆಗಳು ಹುಟ್ಟಿದರು. ಏವಮ್ಮಿ ಸರ್ವದೇವಾ ಎಲ್ಲಾ ದೇವತೆಗಳು ವಿಷ್ಣುಂಗೇಭ್ಯ ಭಗವಂತನ ಅಂಗದಿಂದ ಪ್ರಜಜ್ಞಿರೇ ಹುಟ್ಟಿದರು. ಸೋತ್ಪತ್ತ್ಯಂಗಂಚತೆ ವಿಷ್ಣೋ ಶುಶ್ರೂಷಂತೆ ಪೃಥಕ್ ಪೃಥಕ್. ತಾವು ಹುಟ್ಟಿ ಬಂದ ಅಂಗಗಳನ್ನ ಪ್ರತ್ಯೇಕವಾಗಿ ಸೇವಾ ಮಾಡ್ತಾರ. ವಿಷ್ಣೋ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ. ಭಗವಂತನ ವಿಷಯವನ್ನ ತಿಳಿಸುವಂತಹ ಜ್ಞಾನಾದಿಗಳಲ್ಲಿ ಚತುರ್ಮುಖ ಬ್ರಹ್ಮದೇವರು ಶ್ರದ್ಧಾಂ ದದಾತಿ ಭೂತಾನಾಂ. ನಮ್ಮೆಲ್ಲರಿಗೂ ಶ್ರದ್ಧೆಯನ್ನುಂಟು ಮಾಡಿಸ್ತಾರಂತ ಬ್ರಹ್ಮದೇವರು. ಕೇಳ್ರು, ಹೋಗ್ರು, ಪಾಠಕ್ಕೆ ಕೊಡ್ರು, ಯಾಕೆ ಬಿಡ್ತೀರಿ, ಕೇಳ್ರಿ ಅಂತ ತಿಳ್ಕೊಂಡು ಎಷ್ಟೇ ತ್ರಾಸ ಆಗ್ಲಿ, ಏಕಾದಶಿ ಹ್ಯಾಪಿ ಏಕಾದಶಿ ಇದ್ರೂ 3 ಸರಿ ಬಂದು ಕೂಡಿಸ್ತಾರ ಬ್ರಹ್ಮದೇವರು. ಚತುರ್ಮುಖ ವೈದಿಕ ಶ್ರವಣೇ ವಿಪಹ. ವೇದಗಳ ಮಂತ್ರಗಳನ್ನ ಕೇಳಲಿಕ್ಕೆ ಗರುಡದೇವರು. ತಾಂತ್ರಿಕೆ ಶೇಷರುದ್ರೌಚ. ತಂತ್ರ ಪಂಚರಾತ್ರ ಇತ್ಯಾದಿಗಳನ್ನು ಕೇಳಿಸ್ಲಿಕ್ಕೆ ಶೇಷರುದ್ರರು. ಅರ್ಥ ಆಯ್ತಾ? ಶೇಷದೇವರು ಮತ್ತೆ ಯಾರು? ರುದ್ರದೇವರು. ಶಕ್ರೋ ಯಜ್ಞಾದಿ ಕರ್ಮಣಿ. ಮತ್ತೆ ಇಂದ್ರದೇವರೇನಿದ್ದಾರ ಅವರು ಯಜ್ಞಾದಿ ಕರ್ಮಗಳನ್ನ ಕೇಳಿಸುವುದಕ್ಕೆ ಕೊಡ್ತಾರಂತ ಬುದ್ಧಿಯನ್ನ, ಶ್ರದ್ಧೆಯನ್ನ. ವಾಯುರ್ ಗಂಧವಶ್ಚಾಸ್ಯ. ಎಷ್ಟು ಚಂದ ನೋಡ್ರಿ. ವಾಯುದೇವರು ಏನ್ ಮಾಡ್ತಾರ? ಗಂಧವಹ ಅಂದ್ರೆ ಏನು? ಗಂಧವನ್ನ ತೆಗೆದುಕೊಂಡು ಬರ್ತಾರೆ. ಸರಿ, ಹೌದು. ತಾಂತ್ರಿಕ ಶಬ್ದಕ್ಕೆ ಪಂಚರಾತ್ರಾದಿಗಳಂತೆ ಅರ್ಥ. ವಾಯುದೇವರು ಗಂಧವನ್ನ ತಗೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಭಕ್ತಿ ಜ್ಞಾನ ಪ್ರದಸ್ತಥ. ಭಕ್ತಿ ಜ್ಞಾನವನ್ನ ಕೊಡ್ತಾರೆ ನಮಗ. ದೇವರಲ್ಲಿ ಭಕ್ತಿ ಜ್ಞಾನವನ್ನ ಕೊಡ್ತಾರೆ. ಯಾವಾಗ? ಗಂಧ ಕೊಡುವ ಮೂಲಕವಾಗಿ. ವಾಯುದೇವರು ಇಲ್ಲ, ಇದು ಮುಖ್ಯ ಪ್ರಾಣದೇವರು. ಬ್ರಹ್ಮದೇವರು ಇಲ್ಲಿ ಈಗಿದ್ ವಾಯುದೇವರು ನಮ್ಮ ಆಚಾರ್ಯ ಶ್ರೀಮದಾಚಾರ್ಯ. ಹೌದು, ಅವರೆಲ್ಲರೂ ನೀರಿಗೆ ಅಭಿಮಾನಿಗಳು. ನೀರಿನ ಕೆಲಸ ಮುಗಿದು ಹೊತ್ತೀಗ ಅವರೆಲ್ಲ ಏನ್ ಮಾಡ್ಯಾರ? ನೀರಿಗೆ ಅಭಿಮಾನಿಗಳಾಗಿ ಶ್ರದ್ಧೆಯನ್ನ ಕೊಟ್ಟಿದ್ದಾರೆ. ಈಗ ಬ್ರಹ್ಮದೇವರು ಏನ್ ಮಾಡ್ಲಿಕ್ಕತ್ತಾರ? ಇದನ್ನ ಮಾಡ್ಲಿಕ್ಕತ್ತಾರ. ನೀವ್ ಇದನ್ನ ಕೇಳ್ರಿ ಈಗ. ಹೌದು, ಕರೆಕ್ಟ್. ನೀರಿಗೆ ಅಭಿಮಾನಿಗಳಾದ ವಾಯುದೇವರೇ. ಈ ರೂಪ ಆ ರೂಪ ಅಲ್ಲ, ಹಿಂದ್ ಗಂಧದ ಅಭಿಮಾನ ರೂಪ ಅಲ್ಲದು, ಎರಡು ಬೇರೆ ರೂಪ. ವಾಯುರ್ ಗಂಧವಶ್ಚಾಸ್ಯ. ಹಿಂದೇನು ಮೂಗಿನಿಂದ ಹುಟ್ಟಿದ ವಾಯುದೇವ ರೂಪದ ಅದು ಗಂಧ ತಗೊಂಡ್ಬರ್ತದೆ. ನೀರಿನಿಂದ ಹುಟ್ಟಿದ್ದೇನದ ಭಕ್ತಿ ಜ್ಞಾನವನ್ನು ಕೊಡ್ತದೆ, ಶ್ರದ್ಧೆಯನ್ನು ಉಂಟು ಮಾಡ್ತದೆ. ಬ್ರಹ್ಮದೇವರಲ್ಲ, ವಾಯುದೇವರೇ. ಭಾರತೀಪತಿಗಳೇ ವಾಯುದೇವರೇ ಸಪರೇಟ್. ಭೂತಾನಾಂ ತಸ್ಯ ವಿಷಯೇ. ಭೂತಗಳಿಗೆ, ಜೀವರಾಶಿಗಳ ವಿಷಯ. ಅಂತರಿಕ್ಷಂತು ಕರ್ಮಣಃ. ಅಂತರಿಕ್ಷ ಏನ್ ಮಾಡ್ತದ? ಅವರು ಕರ್ಮ ಮಾಡ್ಲಿಕ್ಕೆ. ತದೀಯ ಸೇವ ಭೋಗಾರ್ಥಂ ಜೀವಾನಾಂ ಶ್ರುತಿ ಚಾದರಂ. ಜೀವರಾಶಿಗಳಿಗೆ ಶ್ರುತಿ ಶ್ರವಣಕ್ಕೆ ಆಧಾರವನ್ನು, ಆಮೇಲೆ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ಅಂತರಿಕ್ಷ. ಯಾರವರು? ಅಂತರಿಕ್ಷಂಚ ವಿಘ್ನೇಶ. ಅಂತರಿಕ್ಷಕ್ಕೆ ಅಭಿಮಾನಿ ಗಣಪತಿ. ಸೂರ್ಯಸ್ತತ್ಕರ್ಮ ಸಿದ್ಧಯೇ. ಸೂರ್ಯ ನಮ್ಮಿಂದ ಸಂಧ್ಯಾವನಾದಿಗಳನ್ನು ಮಾಡಿಸ್ಲಿಕ್ಕೆ. ಭೂತಾನಾಂ ಜ್ಯೋತಿಷೋ ದಾತ. ಬೆಳಕುಂಟು ಮಾಡ್ತಾರ. ದ್ಯೌರಪ್ಯನ್ನಾದಿದಾಯಿನಿ. ಸ್ವರ್ಗಾಭಿಮಾನಿಗಳು ನಮಗೆ ಅನ್ನಾದಿಗಳನ್ನು ಉಂಟು ಮಾಡ್ತಾರ. ಇಷ್ಟು ವ್ಯವಸ್ಥೆ ಆತ್ ನೋಡ್ರಿ. ಮಜಾ ಬಂತಲ್ಲ? ಕ್ಯಾ ಬಾತ್ ಹೈ. ತಿಳಿಲಿಲ್ಲೇನು? ಇವತ್ತು ಪಾಠ ಮುಕ್ತಾಯವಾಗ್ತಾ ಇದೆ. ನಾವು ಇವತ್ತು ಕೇಳಿದ ಪಾಠದಲ್ಲಿ ವಿಶೇಷ ಅಂಶಗಳು ಯಾವ್ದ್ಯಾವುದನ್ನ ಕೇಳಿದ್ದೇವೆ ಅಂದ್ರೆ, ಸ್ವರ್ಗಾಭಿಮಾನಿಯಾಗಿರುವಂತಹ ಶ್ರೀ ಎನ್ನುವಂಥವಳು, ಅವಳು ಭೂಮಿಗೆ ಮಳೆಯನ್ನ ಸುರಿಸುವ ಮೂಲಕವಾಗಿ ತುಳಸಿ, ಹೂವು, ಗಂಧ ಇತ್ಯಾದಿಗಳನ್ನ ಭಗವಂತನ ಪೂಜೆಗಾಗಿ ಸೃಷ್ಟಿ ಮಾಡ್ತಾ ಇದ್ದಾಳೆ. ಗಣಪತಿ ನಮಗೆ ಶ್ರವಣಕ್ಕೆ ಶಕ್ತಿಯನ್ನ ಕೊಟ್ಟು, ಕೂವತ್ತು ತಾಕತ್ತು ಬೇಕಲ್ಲ ಶ್ರವಣಕ್ಕೆ, ಅದನ್ನ ಕೊಡುವಂಥವರಾಗಿ ನಮ್ಮಿಂದ ತೀರ್ಥಯಾತ್ರಾದಿಗಳನ್ನ ಮಾಡಿಸ್ತಾರೆ, ಶಾಸ್ತ್ರ ಶ್ರವಣಾದಿಗಳನ್ನ ಮಾಡಿಸ್ತಾರೆ. ನೀರಿಗೆ ಬ್ರಹ್ಮದೇವರಿಂದ ಮೊದಲುಗೊಂಡು ಪುಷ್ಕರಾಂತ ದೇವತೆಗಳವರೆಗೆ ಎಲ್ಲರೂ ಅಭಿಮಾನಿಗಳಾಗ್ಯಾರ. ಅದಕ್ಕೆ ಅಭಿಮಾನಿಗಳಾಗುವುದಕ್ಕಾಗಿ ಭಗವಂತನ ಮನಸ್ಸಿನಿಂದ ಒಂದು ಪ್ರತ್ಯೇಕ ರೂಪವನ್ನು ತೆಗೆದುಕೊಂಡು ಬಂದಿದ್ದಾರೆ. ವರುಣ ನಮಗೆ ಆ ವಿಷಯದಲ್ಲಿ ಶ್ರದ್ಧೆಯನ್ನು ಉಂಟು ಮಾಡ್ತಾ ಇದ್ದಾರೆ. ವಾಯುದೇವರು ಭಗವಂತನ ಮೂಗಿನಿಂದ ಹುಟ್ಟಿಕೊಂಡು ಬಂದವರು. ಭಗವಂತನ ಮೂಗಿಗೆ ಗಂಧವನ್ನು. ಚಂದ್ರ ಮತ್ತ ದಿಕ್ಕು, ಇದಕ್ಕೇನಂತಾರೆ ಅದಕ್ಕ, ದಿಕ್ಕುಗಳಿಂದ ಬರುವಂತಹ ದಿಗ್ದೇವತೆಗಳು, ಅದೇನು ಶಬ್ದಗಳ ಶ್ರವಣವನ್ನ ಮಾಡಿಸ್ತಾರೆ. ಚಂದ್ರ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳನ್ನ ಉಂಟು ಮಾಡಿಸಿ ನಮ್ಮಿಂದ ಸತ್ಕರ್ಮಗಳನ್ನ ಮಾಡಿಸ್ತಾನ. ಹೀಗೆ ಭಗವಂತನ ವಾಗೀಂದ್ರಿಯ ನೋಡ್ರಿ ಎಷ್ಟು ಅದ್ಭುತವಾದ ವೈಭವ. ಒಂದು ವಾಗೀಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ, ಶ್ರೋತೃ, ಮನಸ್ಸು, ಇವುಗಳ ವೈಭವವನ್ನ ಈ ಪ್ರಸಂಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದೇವರು ತನ್ನ ಅಂಗಗಳಿಂದಲೇ ದೇವತೆಗಳನ್ನು ಸೃಷ್ಟಿ ಮಾಡಿ ತನ್ನ ಅಂಗದ ಮಹಿಮೆಯನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾನೆ. ಎರಡು ಕಾರಣಕ್ಕೆ. ಯೋಗ್ಯರಾದವರು ನಾವು ತಿಳಿದುಕೊಂಡು ಅವರ ಮೋಕ್ಷದಲ್ಲಿ ಅವರ ಜೊತೆಗಿರಬೇಕು. ಎರಡು, ಮುಂದೆ ಬರುವಂತಹ ಪದವಿಯ ದೇವತೆಗಳು ಅದನ್ನು ತಿಳಿದುಕೊಂಡು ಸಾಧನೆ ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.